ಖ್ಯಾತಿ ಕೀರ್ತಿಯ ಮಧ್ಯಮದೊಳಗಿಸಿಕೊಂಡಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಗೋಹಿಣಿ ಟೀಕೆಯ ಸ್ವಾಧ್ಯಾಯವಿದೆ. ಬಂಧ ಅಧಿಕಾರದ 15ನೇ ಮಂಗಲ ಕಲಶ. ವಸ್ತು ಸ್ವಭಾವಂ ಸ್ವಂ ನ ಜ್ಞಾನಿ ವೇತ್ತಿ ತೇನ ಸಹ ರಾಗಾದಿನಾತ್ಮನಃ ಕುರ್ಯಾತ್ ತಥೋ ಭವತಿ ಕಾರಕಃ. ಪಂಡಿತ್ ಶ್ರೀ ರಾಜಮಲ್ಲರ ಟೀಕೆಯಲ್ಲಿ ಈ ಶ್ಲೋಕ ಮತ್ತು ಅರ್ಥವು ಬಿಟ್ಟು ಹೋಗಿದೆ. ಶ್ಲೋಕ ನಂಬರ್ 176ರ ಆಧಾರದಿಂದ ಈ ಶ್ಲೋಕದ ಖಂಡಾನ್ವಯ ಸಹಿತ ಅರ್ಥ ಮಾಡಿ ಇಲ್ಲಿ ಕೊಡಲಾಗಿದೆ. ಈಗ ರಾಜಮಂಜೆ ಅವರ ಟೀಕೆಯೊಳಗೆ ಯಾರು ಬಿಟ್ಟು ಹೋಗಿದೆ ಗೊತ್ತಿಲ್ಲ. ನಂತರ ಅದರದ್ದೇ ಆದ ಸಂಶೋಧನೆ ಅಥವಾ ಹೊಸ ಹಿಂದಿಯೊಳಗೆ ಮಾಡಿದಾರಲ್ಲ ಫೂಲ್ಚಂದ್ ಸಿದ್ಧಾಂತ ಶಾಸ್ತ್ರಿ, ಅವರ ಈ ಪ್ರಕಾರ ಮೇಲಿನ ಕಲಶದ ಆಧಾರದ ಮೇಲೆ ಇದರ ಖಂಡಾನ್ವಯ ಅರ್ಥ ಬರೆದಿದೆವು ಅಂತೇಳಿ ತಮ್ಮ ಪ್ರಾಮಾಣಿಕತೆಯನ್ನು ಪ್ರಸ್ತುತಪಡಿಸಿದ್ದಾರೆ. ಅರ್ಥ: ಅಜ್ಞಾನಿ ಇತಿ ವಸ್ತು ಸ್ವಭಾವಂ ಸ್ವಂ ನ ವೇತ್ತಿ. ಅಜ್ಞಾನಿ ಮಿಥ್ಯಾದೃಷ್ಟಿ ಜೀವನು ಇತಿ ಪೂರ್ವೋಕ್ತ ಪ್ರಕಾರವಾಗಿ ವಸ್ತು ಸ್ವಭಾವಂ ದ್ರವ್ಯದ ಸ್ವರೂಪವಿರುವಂಥ ಯಾವ ಸ್ವಂ ತನ್ನ ಶುದ್ಧ ಚೈತನ್ಯವಿದೆ ಅದನ್ನು ನ ವೇತ್ತಿ ಆಸ್ವಾದ ರೂಪದಿಂದ ಅನುಭವಿಸುವುದಿಲ್ಲ. ತೇನ ಸ ರಾಗಾದೀನ್ ಆತ್ಮನಃ ಕುರ್ಯಾತ್. ತೇನ ಆ ಕಾರಣದಿಂದ ಸ ಮಿಥ್ಯಾದೃಷ್ಟಿ ಜೀವನು ರಾಗಾದೀನ್ ರಾಗದ್ವೇಷ ಮೋಹರೂಪ ಅಶುದ್ಧ ಪರಿಣಾಮಗಳು ಆತ್ಮನಃ ಜೀವದ್ರವ್ಯದ ಸ್ವರೂಪವಿರುವ ಹಾಗೆ ಕುರ್ಯಾತ್ ಅನುಭವಿಸುತ್ತಾನೆ. ಕರ್ಮಗಳ ಉದಯದ ಉಪಾಧಿ ಇದೆ ಎಂದು ಅನುಭವಿಸುವುದಿಲ್ಲ. ಅತಃ ಕಾರಕಃ ಭವತಿ. ಅತಃ ಆ ಕಾರಣದಿಂದ ಕಾರಕಃ ರಾಗಾದಿ ಅಶುದ್ಧ ಪರಿಣಾಮಗಳ ಕರ್ತೃ ಭವತಿ ಆಗುತ್ತಾನೆ. ಭಾವಾರ್ಥವು ಹೀಗಿದೆ: ಮಿಥ್ಯಾದೃಷ್ಟಿ ಜೀವನಿಗೆ ರಾಗಾದಿ ಅಶುದ್ಧ ಪರಿಣಾಮಗಳಲ್ಲಿ ಸ್ವಾಮಿತ್ವವಿದೆ. ಆದುದರಿಂದ ಮಿಥ್ಯಾದೃಷ್ಟಿ ಜೀವನು ಕರ್ತೃವಿದ್ದಾನೆ. ಏನಾಯಿತು? ಏನೂ ವಿಶೇಷ ಇಲ್ಲ ಈ ಶ್ಲೋಕದಲ್ಲಿ. ಮೇಲೆ ಸಮ್ಯಕ್ ದೃಷ್ಟಿ ಇದ್ದಿತ್ತು, ಇಲ್ಲಿ ಮಿಥ್ಯಾದೃಷ್ಟಿ ಇದೆ. ಸಮ್ಯಕ್ ದೃಷ್ಟಿ ಪೂರ್ವೋಕ್ತ ಪ್ರಕಾರದಿಂದ ವಸ್ತು ಸ್ವರೂಪವನ್ನು ತಿಳಿತಾನೆ ಅಂತ ಹೇಳಿತ್ತು, ಇವು ತಿಳಿಯುವುದಿಲ್ಲ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಅವ ಜೀವದ್ರವ್ಯದ ಸ್ವರೂಪ ತನ್ನ ಯಾವ ಶುದ್ಧ ಚೈತನ್ಯ ಇದೆ ಅದನ್ನು ಆಸ್ವಾದ ರೂಪದಿಂದ ಅನುಭವಿಸುತ್ತಾನೆ ಅಂತ ಹೇಳಿತ್ತು, ಇವ ಅನುಭವಿಸುವುದಿಲ್ಲ ಅಂತ ಹೇಳಿದ್ದಾರೆ. ಆ ಕಾರಣದಿಂದ ಅವ ರಾಗದ್ವೇಷ ಮೋಹರೂಪ ಪರಿಣಾಮಗಳನ್ನು ಜೀವದ ಸ್ವರೂಪದ ಹಾಗೆ ಅನುಭವ ಮಾಡುವುದಿಲ್ಲ ಅಂತ ಹೇಳಿತ್ತು, ಇವು ಮಾಡ್ತಾನೆ ಅಂತ ಹೇಳಿದ್ದಾರೆ. ಹೀಗಾಗಿ ಆ ಯಾವ ಸಮ್ಯಕ್ ದೃಷ್ಟಿ ಜೀವ ರಾಗಾದಿ ಭಾವಗಳನ್ನು ಸ್ವಾಮಿತ್ವ ರೂಪದಿಂದ ಅನುಭವಿಸುವುದಿಲ್ಲ ಅಥವಾ ತಿಳಿಯೋದಿಲ್ಲ ಅಂಥೇಳಿ ಕರ್ತೃ ಇಲ್ಲ ಅಂತ ಹೇಳಿತ್ತು, ಇವ ಹಾಗೆ ಮಾಡ್ತಾನೆ ಅಂಥೇಳಿ ಕರ್ತೃ ಇದ್ದಾನೆ. ಇದೇ ಒಂದು ಕಾರಣದಿಂದ ಅವರು ಬುದ್ಧಿಪೂರ್ವಕ ಕೂಡ ಟೀಕಾ ಬರೆದಿರಲಿಕ್ಕಿಲ್ಲ ರಾಜಮಲ್ ಪಾಂಡೆ ಅವರ. ಅಥವಾ ಅದನ್ನು ಓದಿದ ನಂತರ ಈ ಅರ್ಥ ಅದರೊಳಗೆ ನಾಸ್ತಿ ರೂಪದಿಂದ ಇದೆ ಅಂಥೇಳಿ ಬುದ್ಧಿಯೊಳಗೆ ಗ್ರಹಣ ಮಾಡಿ ಬರೆಯೋದು ಬಿಟ್ಟು ಹೋಗಿದ್ದಿರಬಹುದು. ಆದ್ರೆ ಅವರ ಟೀಕಾ ಬರೀಲಿಲ್ಲ ಮತ್ತು ಇದರ ಅರ್ಥ ನಾವು ಹೇಗೆ ತಿಳ್ಕೊಳ್ಳೋದ ಅನ್ನುವ ಸಮಸ್ಯೆ ಏನೂ ಇಲ್ಲ. ಹೀಗಾಗಿ ಅವರು ಯಾವ ಪ್ರಕಾರ ಟೀಕಾ ಬರೀಲಿಲ್ಲ.
ಆ ಪ್ರಕಾರ ನಾವು ಇಲ್ಲಿ ಚರ್ಚೆ ಮಾಡೋದು ಅವಶ್ಯಕ ಇಲ್ಲ ಅಂತ ನನಗನ್ನಿಸ್ತಿದೆ. ಈಗ ಮುಂದಿನ ಶ್ಲೋಕಕ್ಕೆ ಹೋದರೆ ಒಳ್ಳೆಯದಿದೆ, ಹೌದೇನು? ಇತ್ಯಾಲೋಚ್ಯ ವಿವೇಚ್ಯತ ಕಿಲ ಪರದ್ರವ್ಯಂ ಸಮಗ್ರಂ ಬಲಾತ್ ತನ್ಮೂಲಾ ಬಹುಭಾವಸಂತತಿಮಿಮಾಂ ಮುದ್ಧರ್ತು ಕಾಮಃ ಸಮಂ ಆತ್ಮಾನಂ ಸಮುಪೈತಿ ನಿರ್ಭರವಹತ್ ಪೂರ್ಣೈಕಸಂಯುದ್ಧತಂ ಏನೋ ಮೂಲಿತಬಂಧ ಏಷ ಭಗವಾನ್ ಆತ್ಮಾತ್ಮನಿ ಸ್ಫೂರ್ಜತಿ. ಅರ್ಥ: ಏಷಃ ಆತ್ಮ ಆತ್ಮಾನಂ ಸಮುಪೈತಿ, ಏನ ಆತ್ಮನಿ ಸ್ಫೂರ್ಜತಿ. ಏಷ ಆತ್ಮ ಪ್ರತ್ಯಕ್ಷವಿರುವಂಥ ಜೀವದ್ರವ್ಯವು ಅದು ಆತ್ಮಾನಂ ಸಮುಪೈತಿ, ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟವಿತ್ತು. ಆದಾಗ್ಯೂ ಈ ಪ್ರಕಾರವಾಗಿ ತನ್ನ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ಏನ ಆ ಸ್ವರೂಪ ಪ್ರಾಪ್ತಿಯ ಕಾರಣದಿಂದ ಆತ್ಮನಿ ಸ್ಫೂರ್ಜತಿ, ಪರದ್ರವ್ಯಗಳ ಸಂಬಂಧವು ಬಿಟ್ಟು ಹೋಯಿತು, ತನ್ನ ಸಂಬಂಧವು ಉಳಿಯಿತು. ಹೇಗಿದೆ? ಉನ್ಮೂಲಿತ ಬಂಧ. ಬಂಧ ಜ್ಞಾನಾವರಣಾದಿ ಕರ್ಮರೂಪ ಉದ್ಗಲ ದ್ರವ್ಯದ ಪಿಂಡವನ್ನು ಅದು ಉನ್ಮೂಲಿತ ಮೂಲ ಸತ್ತಾದಿಂದ ದೂರ ಮಾಡಿರುವಂಥದ್ದಿದೆ. ಮತ್ತೆ ಹೇಗಿದೆ? ಭಗವಾನ್ ಜ್ಞಾನ ಸ್ವರೂಪವಿದೆ. ಹೇಗೆ ಮಾಡಿ ಅನುಭವಿಸುತ್ತದೆ? ನಿರ್ಭರವಃ ಪೂರ್ಣೈಕ ಸಂವಿದ್ಯುತಂ. ನಿರ್ಭರ ಅನಂತ ಶಕ್ತಿಗಳ ಪುಂಜರೂಪದಿಂದ ವಹತ್ ನಿರಂತರ ಪರಿಣಮಿಸುತ್ತಿರುವ ಪೂರ್ಣ ಸ್ವರಸದಿಂದ ತುಂಬಿಕೊಂಡ ಯಾವ ಏಕ ಸಂವಿತ್ ವಿಶುದ್ಧ ಜ್ಞಾನವಿದೆ, ಅದರಿಂದ ಯುತಂ ಯುಕ್ತವಾದ ಶುದ್ಧ ಸ್ವರೂಪವನ್ನು ಅನುಭವಿಸುತ್ತದೆ. ಮತ್ತೆ ಹೇಗಿದ್ದಾನೆ ಆತ್ಮನು? ಇಮಾಂ ಬಹುಭಾವ ಸಂತತಿಂ ಸಮಂ ಉದ್ಧರ್ತು ಕಾಮಃ. ಇಮಾಂ ಯಾವ ಸ್ವರೂಪವನ್ನು ಹೇಳಲಾಯಿತೋ ಅಂಥವನಿದ್ದಾನೆ. ಬಹುಭಾವ ರಾಗ ದ್ವೇಷ ಮೋಹ ಮೊದಲಾದ ಅನೇಕ ಪ್ರಕಾರದ ಅಶುದ್ಧ ಪರಿಣಾಮಗಳಿದ್ದು ಅವುಗಳ ಸಂತತಿ ಪರಂಪರೆಯನ್ನು ಸಮಂ ಒಂದೇ ಸಮಯದಲ್ಲಿ ಉದ್ಧರ್ತು ಕಾಮಃ ಕಿತ್ತೆಸೆಯುವ ಅಭಿಪ್ರಾಯವಿರುವಂಥವನಿದ್ದಾನೆ. ಭಾವಸಂತತಿಯು ಹೇಗಿದೆ? ತನ್ಮೂಲಾಂ ಪರದ್ರವ್ಯದ ಸ್ವಾಮಿತ್ವವು ಮೂಲ ಕಾರಣವಿರುವಂಥದ್ದಿದೆ. ಏನು ಮಾಡಿ? ಕಿಲ ಬಲಾತ್ ತತ್ ಸಮಗ್ರಂ ಪರದ್ರವ್ಯಂ ಇತಿ ಆಲೋಚ್ಯ ವಿವೇಚ್ಯ. ಕಿಲ ನಿಶ್ಚಯದಿಂದ, ಬಲಾತ್ ಜ್ಞಾನದ ಬಲದಿಂದ, ತತ್ ದ್ರವ್ಯಕರ್ಮ ಭಾವಕರ್ಮ ನೌಕರ್ಮರೂಪ ಸಮಗ್ರ ಪರದ್ರವ್ಯಂ ನೌಕರ್ಮರೂಪವಿರುವಂಥ ಎಷ್ಟು ಉದ್ಗಲ ದ್ರವ್ಯದ ವಿಚಿತ್ರ ಪರಿಣತಿ ಇದೆ ಅದನ್ನು ಇತಿ ಆಲೋಚ್ಯ ಪೂರ್ವೋಕ್ತ ಪ್ರಕಾರದಿಂದ ವಿಚಾರ ಮಾಡಿ ವಿವೇಚ್ಯ ಶುದ್ಧ ಜ್ಞಾನ ಸ್ವರೂಪದಿಂದ ಭಿನ್ನ ಮಾಡಲಾಗಿದೆ. ಭಾವಾರ್ಥವು ಹೀಗಿದೆ: ಶುದ್ಧ ಸ್ವರೂಪವು ಉಪಾದೇಯವಿದೆ, ಉಳಿದ ಸಮಸ್ತ ಪರದ್ರವ್ಯಗಳು ಧ್ಯೇಯವಿವೆ. ಅದ್ಭುತ ಇದೆ. ಈ ಕಲಶದೊಳಗೆ ಬಹಳಷ್ಟು ವಿಷಯ ಬಂದದ್ದು ಇದೆ. ಬಂಧದ ಕೊನೆಗೆ ಭಾವಾರ್ಥದೊಳಗೆ
ರಾಜಮಲ್ಜಿ ಪಾಂಡೆಯವರ ನಿರೋಧ ಮಾಡಿಬಿಟ್ಟರೆ. ಪ್ರತಿಯೊಂದು ಶ್ಲೋಕದೊಳಗ ಈ ಬಂಧ ಅಧಿಕಾರದಲ್ಲಿ ಆಚಾರ್ಯ ದೇವಯ್ಯನ ಟೀಕಾ ಬರಿತಾ ಬರಿತಾ ಶ್ಲೋಕಗಳ ಉದ್ಭವಿಸಿ ಬಂದಿದ್ದಾವೆ. ಆ ಶ್ಲೋಕದ ಅರ್ಥ, ತಾತ್ಪರ್ಯ, ಸಾರ ನಿಜವಾಗಿ ಬಂಧದ ನಿರೋಧ ಆಗಿದೆ. ಎಷ್ಟು ಕಲಶಗಳಿದ್ದಾವೆ, ಆ ಕಲಶಗಳಲ್ಲೆಲ್ಲ ಬಂಧದ ಸ್ವರೂಪ ಹೇಳಿ ಕೊನೆಗೊಂದು ಕಲಶದೊಳಗೆ ಬಂಧದ ನಿರೋಧ ಮಾಡಿ ಮೋಕ್ಷಕ್ಕೆ ಪ್ರಾಪ್ತ ಆಗ್ತಾರೋ ಹೀಗೆ ಮಾತಿಲ್ಲ. ಪ್ರತಿಯೊಂದು ಕಲಶದೊಳಗ ಅದೇ ನಿಜವಾಗಿ ಹೇಳಬೇಕಾದ್ರೆ ಈ ಬಂಧ ಅಧಿಕಾರ ಸಂಪೂರ್ಣ ಆ ಶ್ರೇಣಿಯ ಆರೋಹಣೆ ಮಾಡಿರುವಂಥ ಯಾವ ಕ್ಷಪಕ ಶ್ರೇಣಿಯ ಕಾಲಾವಧಿ ಇದೆಯಲ್ಲ, ಅಥವಾ ಶುದ್ಧೋಪಯೋಗದ ಅಂತರ್ಮುಹೂರ್ತದ ಕಾಲಾವಧಿ ಇದೆಯಲ್ಲ, ಪ್ರತಿಯೊಂದು ಸಮಯದ ಸಾಧನೆಯನ್ನು ಇಲ್ಲಿ ಹೇಳಿದ್ದಾರೆ. ಬಂಧ ಅಧಿಕಾರ ಇದೆ, ಆದರೆ ಆ ಬಂಧ ತನ್ನ ಅಧಿಕಾರದಿಂದ ಹೇಗೆ ಪದಚ್ಯುತ ಆಗ್ತಾ ಇದೆ. ಬಂಧದ ರಾಜ್ಯ ನಡೆದದ್ದು ಇತ್ತು, ಆದರೆ ಆ ಬಂಧ ಯಾವ ರೀತಿ ತನ್ನ ರಾಜ್ಯವನ್ನು, ತನ್ನ ಅಧಿಕಾರವನ್ನು ಬಿಟ್ಟುಕೊಟ್ಟ, ತಾನಾಗೆಲ್ಲ ಬಿಟ್ಟುಕೊಟ್ಟ. ಜೀವರಾಜನಿಗೆ ಅನಾದಿ ಕಾಲದಿಂದ ಏನು ಅಧಿಕಾರ ಪ್ರಾಪ್ತ ಮಾಡಿಕೊಂಡಿತ್ತು ಈ ಬಂಧ, ಅದನ್ನು ಜೀವರಾಜನಿಗೆ ಸಮರ್ಪಿತ ಮಾಡ್ತಾ ಇದೆ, ಧನ್ಯವಾದ ಹೇಳ್ತಾ ಇದೆ. ಇನ್ನು ಮೇಲೆ ನೀನು ಸಾಧಿ ಅನಂತ ಕಾಲದವರೆಗೆ ನನ್ನ ಬಾಧೆಯಿಂದ ಪರಿಮುಕ್ತ ಆಗಿ ನಿನ್ನ ಸ್ವಾಧೀನವಾದಂಥ ಸುಖವನ್ನು ನೀನು ಪರಮ ಸ್ವಾಧೀನತೆಯಿಂದ ಅನುಭವ ಮಾಡು ಅಂಥೇಳಿ ಸಂದೇಶ ಕೊಡ್ತಾ ಇದೆಯೋ ಏನೋ ಅನ್ನುವ ಹಾಗೆ ಆಚಾರ್ಯ ಭಗವಂತರು ಪ್ರತಿಯೊಂದು ಕಲಶದವು ಈ ಕಲಶದಲ್ಲಿ ಅದು ಸ್ಪಷ್ಟವಾಗಿ ಮೂಡಿ ಬಂದಂತೆ ಇದೆ. ಏನು ಹೇಳ್ತಾರೆ ನೋಡಿ. ಏಷಃ ಆತ್ಮ ಆತ್ಮಾನಂ ಸಮುಪೈತಿ ಏನ ಆತ್ಮನಿ ಸ್ಫುರಿಚ್ಯತೆ. ಏಷಃ ಆತ್ಮ, ಏನ ಪ್ರತ್ಯಕ್ಷವಿರುವಂಥ ಜೀವದ್ರವ್ಯವು ಅದು. ಪರೋಕ್ಷ ಯಾವಾಗಾಗಿದೆ, ಅದು ಯಾವಾಗ ಮರೆಯಾಗಿದೆ, ತಿರೋಭೂತ ಯಾವಾಗಾಗಿದೆ, ಪ್ರತ್ಯಕ್ಷನೇ ಇದೆ ಅಲ್ಲ. ಹೇಗೆ ಪ್ರತ್ಯಕ್ಷ ಇದೆ, ಹೇಗೆ ಪ್ರತ್ಯಕ್ಷ ಇದೆ. ನಮಗೆ ರಾಜಮಲ್ಜಿ ಪಾಂಡೆಯವರ ಜೊತೆಗೆ ಹೋಗಬೇಕಾಗೋದು ಅಥವಾ ಎಲ್ರಿ ಏನು ಅವರನ್ನು ಅವ್ರ ಪಾಡಿಗೆ ಬಿಟ್ಟು ನಮ್ಮ ಮಾರ್ಗದಲ್ಲಿ ನಾವು ಇದ್ದೇವೆ. ಹೇಗೆ ಪ್ರತ್ಯಕ್ಷ? ಅರೆ, ಈ ರಾಗದ್ವೇಷ ಮೋಹದ ಜೊತೆಗೆ ಒಂದಾಗುವ ರೂಪದಿಂದ ಪ್ರತ್ಯಕ್ಷ. ಬಹಳಷ್ಟು ವಿಷಯ ಬಂದದ್ದು ಇದೆ ಈ ಕಲಶ. ದ್ರವ್ಯಕರ್ಮ, ಭಾವಕರ್ಮ, ನೌಕರ್ಮ ರೂಪದೊಳಗೆ ಏಕೀಭೂತ ಆಗುವ ರೂಪದಿಂದ ಅದು ಪ್ರತ್ಯಕ್ಷ ಇದೆ. ದ್ರವ್ಯಕರ್ಮಿಯಲ್ಲಿ ಪ್ರತ್ಯಕ್ಷ ಇದೆ, ನಮಗೆ ಅನುಭೂತಿಯೂ ಇದೆ. ಭಾವಕರ್ಮಿಯಲ್ಲಿ ಪ್ರತ್ಯಕ್ಷ ಇದೆ. ನೌಕರ್ಮ ರೂಪದ ಶರೀರ ಯಾವ ರೀತಿ ಪ್ರತ್ಯಕ್ಷ ಇದೆ? ಒಂದು ಪ್ರತ್ಯಕ್ಷವಿರುವಂತಹ ಜೀವದ್ರವ್ಯದ ಸಾಮರ್ಥ್ಯದ ಮೂಲಕನ ದೇಹ, ಧನಕನಕಾದಿ, ಮನೆಯ ವೈಭವಾದಿ, ಜಡಚೇತನ ಯಾವ ಸಂಯೋಗ ರೂಪದ ನೌಕರ್ಮಗಳಿದ್ದಾವೆ, ಅವುಗಳ ಸತ್ತ ಅಸ್ತಿತ್ವವನ್ನು ಸಾರ್ತಾ ಇರುವುದು ಯಾವುದ್ರ? ಪ್ರತ್ಯಕ್ಷ ಯಾವುದಿದೆ ಅದೆಲ್ಲ ಚೈತನ್ಯ. ಒಂದು ಕ್ಷಣ ನನ್ನ ಯಾವ ಸ್ವರೂಪ ಇದೆಯೋ ಆ ಸ್ವರೂಪವನ್ನು ನಾವು ಅಭಾವ ಮಾಡೋದ್ರೆ, ಒಂದು ಕ್ಷಣ ನಮ್ಮದು ಯಾವ ಸ್ವರೂಪ ಇದೆಯಲ್ಲ, ನೈಜ ಸ್ವರೂಪ, ನಿಜ ಅಸ್ತಿ, ನಿಜ
ಯಾವುದಿದೆಯಲ್ಲ ಅದನ್ನು ಅಭಾವ ಮಾಡೋದು. ಅದೇ ಅಭಾವ ಅನಂತ ಕಾಲದಿಂದ ಮಾಡಿದ್ದಿದೆಯಲ್ಲ, ಮತ್ತೇನು ಅಭಾವ ಮಾಡೋದು? ಇಲ್ಲ ಅಂಥೇಳಿ ತಿಳ್ಕೊಳ್ಳೋದು, ನಾನು ಇಲ್ಲ ಅಂಥೇಳಿ ತಿಳ್ಕೊಳ್ಳೋದು. ದೇಹದ ರೋಗ ನಿರೋಗ, ಸುಂದರತೆ, ದೇಹದ ಬಲಾಬಲಗಳ ದೇಹದಿಂದ ಪ್ರತ್ಯಕ್ಷ ಆಗ್ತವೆಂದು, ದೇಹದ ಇರುವಿಕೆ, ದೇಹದ ಆಗು ಹೋಗುವಿಕೆ ಅವೆಲ್ಲ ಯಾವುದರಿಂದ ಪ್ರತ್ಯಕ್ಷ ಅದಾವ? ನನ್ನ ಅಭಾವದೊಳಗೆ ಅವು ಪ್ರತ್ಯಕ್ಷ ಅದಾವೆಂದ್ರೆ. ಅದೇ ಪ್ರಕಾರ ಕರ್ಮ, ದ್ರವ್ಯ ಕರ್ಮದ ಯಾವ ನಿಮಿತ್ತ ಇದೆಯಲ್ಲ, ನಿಮಿತ್ತ ಯಾವುದಕ್ಕಂದ್ರು ಉದಯಕ್ಕೆ ಬಂಧಕರೆ. ದ್ರವ್ಯ ಕರ್ಮದ ಸತ್ತ ಎಲ್ಲಿ ಕಾಣಿಸಿಕೊಳ್ಳುತ್ತಿದ್ದೀರಿ? ಉದಯದೊಳಗೇನು ಬಂಧದೊಳಗೆ? ದ್ರವ್ಯ ಕರ್ಮದ ಸತ್ತ ಎಲ್ಲಿ ಕಾಣಿಸಿಕೊಳ್ತಿದೆ? ಉತ್ತರ ಬದಲಿ ಮಾಡುವ ಹಾಗಿಲ್ಲ, ವಿಚಾರ ಅಂತೂ ಮಾಡೋದು. ದ್ರವ್ಯ ಕರ್ಮದ ಸತ್ತ ಇರುವಿಕೆ ಉದಯದೊಳಗಿದೆ, ಬಂಧದೊಳಗೆ. ಬಂಧದೊಳಗಿದೆ. ಉದಯದೊಳಗೆ ಏನಿದೆ? ಉದಯ ಏನು ಮಾಡಿದೆ? ಜೀವ ಸ್ವಯಂ ತನ್ನ ಅಜ್ಞಾನದಿಂದ ಕರ್ಮಣ ವರ್ಗಣಗಳ ಕರ್ಮರೂಪ ಆಗುವ ಹಾಗೆ ಪರಿಣಾಮನ ಮಾಡ್ತಾನಲ್ಲ, ಅಲ್ಲಿ ಬಂಧದ ಸತ್ತ, ಅವನು ಬಂಧನಕ್ಕೊಳಗಾಗ್ತಾನೆ. ದ್ರವ್ಯ ಕರ್ಮನೂ ಭಾವಕರ್ಮನು ಎರಡೂ ಜೀವದ ಅಜ್ಞಾನಜನ್ಯ ಪರಿಣಾಮದೊಳಗೆ, ಅಜ್ಞಾನದೊಳಗೆ. ನಿಜವಾಗಿ ಹೇಳಿದರೆ ತನ್ನ ಅಭಾವ ಆದ ನಂತರ ರಾಗದ್ವೇಷ ಯಾರಿಗೆ ಆಗ್ತಾವ್ರಿ? ನಾನಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋದು ಒಂದು ಕ್ಷಣ. ಕರ್ಮದ ಬಂಧ ಯಾರಿಗೆ ಆಗ್ತಿದೆ? ಕರ್ಮದ ಸಿದ್ಧಿ ಯಾರು ಮಾಡಿದರು? ಯಾರು ಮಾಡವ್ರು? ತಾನು ಇಲ್ಲ ಅಂತಂದ್ರೆ ಆಗೋದನ್ನ ಎಲ್ಲರಲ್ಲ. ಹಾಗಾದ್ರೆ ಪ್ರತ್ಯಕ್ಷ ಅಂಥೇಳಿ ಹೇಳಿದ್ರಲ್ಲ, ಇವೆಲ್ಲ ಕಾರ್ಯ ಯಾರಿಂದ ಆಗ್ತಾ ಇದ್ದಾವೆ? ಇವೆಲ್ಲ ಕಾರ್ಯ ಯಾರಿಂದ? ಭಲೆ ಅಜ್ಞಾನ ಇರಲ್ರಿ, ಆದರೆ ಚೈತನ್ಯ ಸಾಮರ್ಥ್ಯದಿಂದನಲ್ಲ. ಯಾವ ಕಾರ್ಯ? ಬಂಧದ ಕಾರ್ಯ. ಅರೆ ನೋಡ್ರಿ, ಉದಯದಿಂದ ಕರ್ಮದ ಸಿದ್ಧಿ ಆಗುವುದಿಲ್ಲರಿ ಯಾವಾಗೂ. ಯಾಕೆ ಅಂತಂದ್ರೆ ಉದಯವನ್ನು ಪರಾಸ್ತಗೊಳಿಸುವಂಥ ಸಾಮರ್ಥ್ಯ ಜೀವದಲ್ಲೇ ಇದೆ ರೀ. ಇವು ಪ್ರಭಾವಿತ ಆಗಲಿಲ್ಲ ಅಂತಂದ್ರ ಉದಯ ಏನೂ ಮಾಡುವುದಿಲ್ಲರಿ, ಅದು ಹೊರಟು ಹೋಗ್ತಿದೆ. ಉದಯ ಶಬ್ದದ ಅರ್ಥನ ಸತ್ತಾದಿಂದ ಹೊರಟು ಹೋಗುವಿಕೆ ಇದೆ. ಸಾಯುವಂಥ ತನ್ನ ಸಿದ್ಧಿ ಮಾಡ್ತಾನೆ, ಹುಟ್ಟುವಂಥವ್ರಿ, ಹುಟ್ಟುವಂಥ. ಸಾಯುವಂಥ ಏನು ಸಿದ್ಧಿ ಮಾಡ್ತಾನೆ? ಅವನದ ಅವಸಾನ ಆಗ್ತಾ ಇದೆ. ಉದಯ ಏನು ಮಾಡುವುದಿಲ್ಲ ಜೀವನಿಗೆ. ಇನ್ನು ಉದಯ ಏನೂ ಮಾಡುವುದಿಲ್ಲ ಅಂತಂದ್ರೆ ದುಃಖಿ ಹೇಗದನು? ಅರೆ ದುಃಖಿ ತನ್ನ ಸ್ವರೂಪವನ್ನು ಮರೆಯುವುದರಿಂದ ಅದಲ್ರಿ. ಅನಂತ ಕಾಲದೊಳಗೆ ಅನಂತ ಬಾರಿ ಕೇಳಿದ್ರೂ ಕೂಡ ಆ ಸ್ವರೂಪದ ಇವನಿಗೆ ಮಹಿಮೆ ಬರ್ತಾ ಇಲ್ಲ, ವಿಶ್ವಾಸ ಆಗ್ತಾ ಇಲ್ಲ. ಒಂದು ಸಮಯ ಕೂಡ ಇವನಿಗೆ ಅದರ ಕುರಿತಾಗಿ ಅಂತ ಅನ್ನಿಸ್ತಾ ಇಲ್ಲ. ಅನ್ನಿಸ್ತಾ ಇದೆ ಅಂತ ನೀ ಹೀಗಿದ್ದಿ ನೋಡ್ರಿ. ತತ್ವದ ಸಿದ್ಧಿ ಮಾಡುವ ಸಲುವಾಗಿ ಸಮಯಸಾರದಲ್ಲೇನ ಬಂದದ ದೃಷ್ಟಾಂತ ಇದೆ. ಅದಕ್ಕೊಂದಿಷ್ಟ ಪಾತ್ರಗಳನ್ನು ಜೋಡಿಸಿ ಕರೋಡುಪತಿ ರಿಕ್ಷಾವಾಲ ಅಂಥೇಳಿ ಭಾರಿಲ್ಲ ಅವರು ಪ್ರಸ್ತುತಪಡಿಸಿದ್ದಾರೆ. ನಿಜವಾಗಿ ಅದ ಸಮಯ ಸಾರದಲ್ಲೇನೆ ಇದೆ. ನಿನ್ನ ಮನೆಯಲ್ಲಿ ಇಂಥ ನಿಧಿ ಇದೆ ನೋಡಪ್ಪ ಅಂಥೇಳಿ ಜ್ಞಾನಿಗಳು ತೋರಿಸ್ಕೊಟ್ರು. ಈ ಶಬ್ದದೊಳಗೆ ಇದೆ. ಅದನ್ನು ಅವರ ಜನಗಳಿಗೆ ತಿಳಿದು ಬರುವ ಹಾಗೆ ಆ ಪ್ರಕಾರ ಪ್ರಸ್ತುತಪಡಿಸಿದ್ದಾರೆ. ಹೌದೇನಿಲ್ಲ? ಹಾಗಾದ್ರೆ ಅಲ್ಲಿ ಆಶ್ಚರ್ಯ ಆಯ್ತೇನಿಲ್ರಿ ಅವನಿಗೆ? ಅಭಿಮಾನ ಆಯ್ತೇನಿಲ್ರಿ? ಸ್ವದ ಕುರಿತ ಅಭಿಮಾನ ಮಾಡೋದಿದೆ, ಜೀವದ ಗುಣ ಇದೆ. ಏನು ಹೇಳ್ತು? ಸ್ವದ ಸಲುವಾಗಿ ಅಭಿಮಾನ ಮಾಡೋದಿದು ದೋಷ ಅಲ್ರಿ, ಇದು ಗುಣ ಇದೆ. ಪರದೊಳಗೆ ತಾನು ಅನ್ನೋದಿದು ದೋಷ ಇದೆ ರೀ. ಹಾಗಾದ್ರೆ ಅವ ಯಾವನೋ ತಂದೆಯ ಮಿತ್ರ ಹೇಳಿದಲ್ಲ ಅಲ್ಲಿ ಕಥೆಯಲ್ಲಿ,
ಇಲ್ಲಿ ಸಮಯ ಸಾರದಲ್ಲಂತೂ ಆಚಾರ್ಯ ಭಗವಂತರ ಸಜ್ಜನ ಪುರುಷರು ಹೇಳಿದ ಮಾತಿದೆ. ಅಲ್ಲಿ ತಂದೆಯ ಮಿತ್ರ ಹೇಳಿದ. ತಂದೆಯ ಮಿತ್ರ ಅಂತಂದ್ರೂ ತಂದೆಯ ಸಮಾನನಲ್ಲ. ಹಾಗಾದ್ರೆ ನಾವೇನು ಹೇಳ್ದ, ನಿನ್ನ ತಂದೆ ನಿನ್ನ ಸಲುವಾಗಿ ಇಷ್ಟು ಕೋಟಿ ರೂಪಾಯಿ ಬರುವ ಹಾಗೆ ನಿನಗ ಏನು ಮಾಡಿದ್ದಾನೆ, ಡೆಪಾಸಿಟ್ ಮಾಡಿದ್ದಾನೆ. ಮತ್ತು ಅದು ಈಗ ಏನಾಗ್ತಾ ಇದೆ, ನಿನಗ ಪ್ರಾಪ್ತ ಆಗುವಂಥ ಕಾಲ ಬಂದಿದೆ. ಅದನ್ನು ಕೇಳಿದ ನಂತರ ಅವನಿಗೆ ಅಹುದು ಅನ್ನಿಷ್ಟು ಅಥವಾ ಇಲ್ರಿ? ನನ್ನ ತಂದೆ ಅನ್ನಿಷ್ಟು ಅಥವಾ ಇಲ್ರಿ? ಹಾಗಾದ್ರೆ ಸರ್ವಜ್ಞ ಪ್ರಭು ಅನೇಕ ಬಾರಿ ಹೇಳಿದರು, ನೀ ಸದೈವ ಪ್ರತ್ಯಕ್ಷ ಇದ್ದೀಯಪ್ಪ, ಜ್ಞಾನದರ್ಶನ ಸ್ವರೂಪ ಇದ್ದೆ. ನಿನ್ನ ಜ್ಞಾನದರ್ಶನದ ಅಭಾವದೊಳಗೆ ದೇಹದ ಬೆಲೆ ಏನಿದೆ? ದೇಹದ ಸತ್ತಾನ ಎಲ್ಲಿದೆ? ಧನ ವೈಭವಗಳದ್ದು ಬೆಲೆ ಯಾರು ಮಾಡೋರು? ನಿನ್ನ ಜ್ಞಾನದರ್ಶನದ ಅಭಾವ. ನಾನು ಹೀಗಿದ್ದೇನೆ ಅಂಥೇಳಿ ಯಾವಾಗೂ ಇವ್ ಕಣ್ಣರಳಿಸಲಿಲ್ಲ. ಹೌದು ಅಥವಾ ಇಲ್ಲ? ಅಲ್ಲೆಲ್ಲ ಮಾಡಿದ. ಇದನ್ನಿಂದ ಯಾವಾಗ ಇದನ್ನು ನೀವು ನಮ್ಮ ಮನೆಗೆ ಬಂದಿದ್ದರೆ ನೋಡಿ ಅವಾಗ ಬಿಟ್ಟು ಬಂದಿದ್ದೀರ ಅಂಥೇಳಿ ಆ ಪರ್ಸ್ ತಂದು ಕೊಟ್ಟ ನಂತರ ಇವನಿಗೆ ಸಂತೋಷ ಆಗ್ತಿದೇನಿಲ್ಲ. ಹಾಗಾದ್ರೆ ಈ ದೇಹ ಹೇಳ್ತಾ ಇದೆ, ನಿನ್ನಿಂದನೇ ನನ್ನ ಮಹಿಮೆ ಇದೆಯಪ್ಪ, ನೀನ್ಯಾಕೆ ನನ್ನೊಳಗೆ ಮೂರ್ಛಿತ ಆಗ್ತಾ ಇದ್ದಿ ಅಂಥೇಳಿ ಹೇಳಿದ್ರೆ ನಮಗೆ ಪ್ರಜ್ಞೆ ಬರುವುದಿಲ್ಲ. ಅಲ್ಲಿಗೆ ಆಗ ಬಂತಲ್ಲ, ಇಲ್ಲಿ ಬರುವುದಿಲ್ಲ. ಅದಕ್ಕೆ ಇಲ್ಲೇನು ಹೇಳಿದರು, ಏಷಃ ಆತ್ಮ. ಏಷಃ ಅಂತಂದ್ರೆ ಏನು? ಪ್ರತ್ಯಕ್ಷವಿರುವ. ಅವನನ್ನು ಹುಡುಕೊಂಡೇ ಅಲ್ಲಿ ಹೋಗ್ಬೇಕಾಗಿಲ್ಲ. ಧನವನ್ನ, ಕೀರ್ತಿಯನ್ನ, ವಿದ್ಯೆಯನ್ನ ಹುಡುಕೊಂಡು ಎಲ್ಲೆಲ್ಲೋ ಹೋಗ್ಬೇಕ್ರಿ. ಧನದ ಸಲುವಾಗಿ ದೇಶಾಂತರಕ್ಕೆ ಹೋಗ್ಬೇಕು, ವಿದ್ಯೆಯ ಸಲುವಾಗಿ ಶಾಲಾ ಕಾಲೇಜುಗಳ ಮೆಟ್ಲ ಹತ್ತಬೇಕು, ಗುರುವಿಗೆ ಶರಣ ಹೋಗ್ಬೇಕು. ಏನಿಲ್ಲ. ಏಷಃ ಆತ್ಮ, ಪ್ರತ್ಯಕ್ಷವಿರುವ. ಅವು ಪ್ರತ್ಯಕ್ಷ. ನೀನು ಇದ್ದಂಥ ನಿನ್ನ ಸ್ವರೂಪವನ್ನು ತಿಳಿಯದೇ ಇರುವಂಥ ಮೂರ್ಖತನ ಅನಂತ ಕಾಲದಿಂದ ಮಾಡಿದೆಯಪ್ಪ, ಅನಂತ ಕಾಲದಿಂದ. ಅಲ್ಲಿ ಯಾವ ಪ್ರಕಾರ ಆ ಡೆಪಾಸಿಟ್ ಅದರದ ಕಾಲಾವಧಿ ಮುದ್ದತ್ ಮುಗಿಯುವ ಸಮಯ ಬಂದಿತ್ತು, ಆ ಪ್ರಕಾರ ನಮ್ಮದು ಈ ಸಂಸಾರದಲ್ಲಿ ಸುತ್ತುವಂಥ ಮುದ್ದತ್ತು ಮುಗಿಯುವ ಸಮಯ ಬಂದಿದೆ. ಈ ಮನುಷ್ಯ ಭವ ಅಂದ್ರೆ ನನ್ನ ಸ್ವರೂಪ ಹಾಗೆಲ್ಲಿರೋ ಸಾಧ್ಯ ಇದೆ ಅಂಥೇಳಿ ಅಂದ್ರೆ ಸಂಸಾರದ ಮುದ್ದತ್ತು ಪೂರ್ಣಗೊಳಿಸುವಂಥ ಈ ಮನುಷ್ಯ ಭವ ಅನಂತ ಸಂಸಾರದ ಆಧಾರ ಆಗ್ತಿದೆ, ಅಡಿಗಲ್ಲಾಗ್ತಿದೆ, ಬೇಸಿಕ್. ಏನು ಮಾಡೋದು? ಬಂಧ ಅಧಿಕಾರದ ತುಂಬೆಲ್ಲ, ಬಂಧ ಅಧಿಕಾರದ ಬರದಾಯಿತು ಗಾಥೆಗಳನ್ನು ಅಥವಾ ಸಂಪೂರ್ಣ ಆ ಅಧಿಕಾರವನ್ನು. ಆದರೆ ಇನ್ನೊಂದು ಸಲ ಆ ಗಾಥೆಗಳನ್ನು ಪಠಿಸಿ ನೋಡ್ರಿ. ಪ್ರತಿಯೊಂದು ಗಾಥೆಯ ಪ್ರತಿಯೊಂದು ಶಬ್ದದೊಳಗ ಬಂಧದ ಸ್ವರೂಪವನ್ನು ಹೊರಗೆ ನಿಂತು ಹೇಳ್ತಾ ಇದ್ದಾರೋ ಅಥವಾ ಬಂಧವನ್ನು ಕತ್ತರಿಸ್ತಾ ಇದ್ದಾರೆ. 8 ಅಥವಾ 148 ಕರ್ಮ ಇಲ್ಲ. ಎಷ್ಟದವ್ರಿ? ಅಸಂಖ್ಯಾತ ಲೋಕ ಪ್ರಮಾಣ. ಯಾಕೆ? ಭಾವದ ಅಶುದ್ಧತೆಯ ಭೇದ ಅಷ್ಟದ ಅಂದ ಮೇಲೆ ಕರ್ಮ ಬಂದು ಕೂಡ ಅಷ್ಟ. ನೋಡ್ರಿ, ಜಿನಾಗಮದ ಒಂದು ಶೈಲಿ ಹೀಗಿದೆ. ಸಂಕೇತ ಮಾತ್ರವಾಗಿ ಹೇಳ್ತಾರೆ. ಹೇಳಿದ ನಂತರ ಅದು ಮುಗಿಲಿಲ್ಲ, ಅದನ್ನು ಅಸಂಖ್ಯ ಮತ್ತು ಅನಂತದೊಳಗೆ ಸಮಾವೇಶ ಮಾಡಿಬಿಡ್ತಾರೆ. ಜಿಜ್ಞಾಸು ಜೀವ ಆ ಅಸಂಖ್ಯ ಅಂದ್ರೆ ಎಷ್ಟ ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗುವುದಿಲ್ಲರಿ. ಜಿಜ್ಞಾಸು ಜೀವ ಹೋಗುವುದಿಲ್ಲ. ಅಜ್ಞಾನಿ ಜೀವ ವ್ರಥ ಪ್ರಯತ್ನ ಮಾಡ್ತಾನೆ, ಅದರಿಂದ ಅವನಿಗೆ ಏನೂ ಬರುವುದಿಲ್ಲ. ಜಿಜ್ಞಾಸು ಜೀವ ಏನು ಮಾಡ್ತಾನ? ಏನು ಸಂಕೇತ ಹೇಳಿದಾರಲ್ಲ ಅದರ ಮೂಲಕ ತನ್ನ ಕಾರ್ಯ ಮಾಡಿಕೊಳ್ತಾನೆ. ಭಾವದ ಮಲಿನತೆಯ ಸ್ವರೂಪ ಹೇಳಿದರು, ಪಂಚ ಪರಾವರ್ತನದ ಸ್ವರೂಪ ಹೇಳಿದರು. ಅದು ಎಲ್ಲದರದ
ಕೊನೆಗೆ ಸಾರಾಂಶ ನಿಷ್ಕರ್ಷೇಣ ಅಸಂಖ್ಯ ಅನಂತ ಶಬ್ದವನ್ನು ಬಳಸಿ ಬಿಟ್ಟುಬಿಟ್ರೆ. ಹಾಗಾದ್ರೆ ಇಲ್ಲಿ ಟೀಕಾಕಾರ ಅಮೃತಚಂದ್ರ ದೇವ ಸಂಕ್ಷಿಪ್ತ ರುಚಿಯುಳ್ಳವರ ಸಲುವಾಗಿ ಸಂಕ್ಷಿಪ್ತ, ಮಧ್ಯಮ ರುಚಿಯುಳ್ಳವರ ಸಲುವಾಗಿ ಮಧ್ಯಮ, ಮತ್ತು ವಿಸ್ತಾರ ರುಚಿಯುಳ್ಳವರ ಸಲುವಾಗಿ ವಿಸ್ತಾರ ರೂಪದಿಂದ ಜಿನಾಗಮದಲ್ಲಿ ತತ್ವದ ವಿವೇಚನೆ ಇದೆ ಅಂಥೇಳಿ ಹೇಳಿದ್ದಾರೆ. ಸಂಕ್ಷಿಪ್ತ ರುಚಿ ಯಾರ್ದ? ದೇಹ ಭಿನ್ನ, ಜೀವ ಭಿನ್ನ, ಬುದ್ಧಿರಾಜ್ಯ ಭಿನ್ನ. ದೇಹಮೇವ ಆತ್ಮಧಿ ಸಂಸಾರ. ದೇಹ ಅಂದ್ರನ ನಾನು, ಆತ್ಮ ಅರ್ಥಾತ್ ನಾನು ಅನ್ನುವ ಬುದ್ಧಿ ಏನಿದೆ ಅದರ ಸಂಸಾರದ ಬೀಜ ಇದೆ. ಇಷ್ಟು ಹೇಳಿದ ನಂತರ ಆ ದೇಹ ಬುದ್ಧಿಯನ್ನು ಯಾವ ಬಿಟ್ಟುಕೊಟ್ಟ? ಅವು ಸಂಕ್ಷಿಪ್ತ ರುಚಿಯುಳ್ಳ ಜೀವ. ಇನ್ನು ಮಧ್ಯಮ ರುಚಿ ಯಾವುದು? 5 ಅಸ್ಥಿಕಾಯ, 6 ದ್ರವ್ಯ, 7 ತತ್ವ, 9 ಪದಾರ್ಥಗಳ ವಿವೇಚನೆಯನ್ನು ಕೇಳಿದ ನಂತರ ನವತತ್ವ ಚಿನ್ನ ಉನ್ನೀಯ 9 ತತ್ವದೊಳಗೆ ಅಡಿಗೆ ಹೋದಂಥ ಆತ್ಮನನ್ನು ಹೊರಗೆ ತೆಗೆದ. ಅವು ಮಧ್ಯಮ ರುಚಿಯುಳ್ಳ. ಮತ್ತು ವಿಸ್ತಾರ ರುಚಿಯುಳ್ಳವು ಯಾವ? 11 ಅಂಗ 9 ಪೂರ್ವದ ಪಾಠಿ ಅದರ ಕೈಗೇನು ಬರಲಿಲ್ಲ. ಹಾಗಾದ್ರೆ ವಿಸ್ತಾರ ರುಚಿಯುಳ್ಳವ ಅಜ್ಞಾನಿಯನ? ಇದು ಒಂದು ಪಕ್ಷ ಆಯ್ತಾರೆ. ಇನ್ನೂ ಒಂದು ಪಕ್ಷ ಇದೆ. ಶ್ರುತಜ್ಞಾನದಿ ನಾವು ಅನುಭವ ಗೋಚರ ಶುದ್ಧಾತ್ಮನನ್ನು ತಿಳಿಯುವನು. ಇದು ಸಂಕ್ಷಿಪ್ತ ಮತ್ತು ಮಧ್ಯಮದೊಳಗೆ ಸಮಾವೇಶನಾದ ಶ್ರುತಜ್ಞಾನವನ್ನೆಲ್ಲ ಬಲ್ಲವಗೆ ಅಂಥೇಳಿ ಹೇಳಿದಾರಲ್ಲ, ಅದು ವಿಸ್ತಾರ ರುಚಿ. ಎಷ್ಟದ? 12 ಅಂಗರೇ. 12 ಅಂಗವನ್ನೆಲ್ಲ ಬಲ್ಲವರ ಅವರ ಜ್ಞಾನದ ಸಾಮರ್ಥ್ಯನ ಅಷ್ಟಿತ್ತು. 12 ಅಂಗಗಳನ್ನು ತಿಳ್ಕೊಂಡ್ರಿ. ಎಷ್ಟು ಜನ ಆದರ್ರಿ ಅವರ? ಎಷ್ಟು ಜನ ಆದರ? ಅರೆ ಅಂತಿಮ ತೀರ್ಥಂಕರ ಆದ ನಂತರ 5 ಆದರ್ರಿ. ಆದ್ರೆ ಪ್ರತಿಯೊಬ್ಬ ತೀರ್ಥಂಕರರ ಕಾಲಕ್ಕೆ ಸಾಕಷ್ಟು ಜನ ಆಗಿದ್ದಾರೆ. ಇಲ್ಲಿ ಜಿನಶ್ರುತದ ವಿಚ್ಛೇದ ಆಯಿತು ಅಂಥೇಳಿ ಅವರ 5 ಪ್ರಸ್ತಾಪ ಇದೆ. ಒಬ್ಬೊಬ್ಬ ತೀರ್ಥಂಕರರ ಕಾಲಕ್ಕೆ ಎಷ್ಟು ಅಸಂಖ್ಯ ಅಂಥೇಳಿ ಹೇಳಿದರ ಅಡ್ಡಿ ಇಲ್ಲ. ಒಬ್ಬ ತೀರ್ಥಂಕರರ ಕಾಲ ಅಂದ್ರೆ ಅವರ ವಿದ್ಯಮಾನತೆ ಅಷ್ಟೇ ಅಲ್ಲ, ಒಬ್ಬ ತೀರ್ಥಂಕರನಿಂದ ಇನ್ನೊಬ್ಬ ತೀರ್ಥಂಕರ ಆಗುವಂಥ ಕಾಲಾವಧಿ ಮಧ್ಯ ಎಷ್ಟಾದರೂ ಶ್ರುತ ಕೇವಲಿಗಳ ಅಸಂಖ್ಯ. ವಿಸ್ತಾರ ರುಚಿಯುಳ್ಳವರು ಎಷ್ಟಾದರ್ರಿ? ಅಸಂಖ್ಯ. ಮಧ್ಯಮ ರುಚಿಯುಳ್ಳವರು ಎಷ್ಟಾದರು? ಅಸಂಖ್ಯ. ಸಂಕ್ಷಿಪ್ತ ರುಚಿಯುಳ್ಳವರು ಎಷ್ಟಾದರು? ತುಷಮಾಶು ಒಬ್ಬ ಅಲ್ಲ. ಮತ್ತು ತುಷಮಾಶು ಒಬ್ಬ ಅಂಥೇಳಿ ಹೇಳಿದರೆ ಅಂಥವರು ಅಸಂಖ್ಯ ಆದರ್ರಿ. ಕಟ್ಟಿಗೆ ಕಡಿಯುವ ಕಾಷ್ಟಾಂಗಾರ, ಮೀನು ಹಿಡಿಯುವ ಜಾಲಗಾರ, ಅವರೆಲ್ಲ ಅಂಥವ್ರನ್ನಲ್ಲ. ಸಂಕ್ಷಿಪ್ತ ರುಚಿ ಇರೋರನ್ನಲ್ಲ. ಕೊಂಡೇಶ, ಸುಭಗ, ಅವರೆಲ್ಲ ಯಾರು? ಸಂಕ್ಷಿಪ್ತ ರುಚಿ. ಸುಭಗ ಏನು ಮಾಡಿದ? ಕೊಂಡೇಶ ಏನು ಮಾಡಿದ? ಅರೇ ನೀರಿನಿಂದ ನೆನೆಯುವುದಿಲ್ಲ, ಖಡ್ಗದಿಂದ ತುಂಡಾಗುವುದಿಲ್ಲ, ಬಿಸಿಲಿನಿಂದ ಬಾಡಿ ಹೋಗುವುದಿಲ್ಲ. ಅಂಥ ಆತ್ಮ ನಾನಿದ್ದೆ. ಏನಿದೆ? ನಮಗೇನಾಗಿದೆ? ನಮ್ಗೆ ಯಾವ ಪ್ರಕಾರದ ರುಚಿ ಇದೆ? ನಮ್ಗೆ ಯಾವ ಪ್ರಕಾರದ ರುಚಿ ಇದೆ? ಅಪ್ಪಾಜಿ ಹೇಳಿದಾರಲ್ಲ, ಬಾಲು ಕತ್ತರಿಸಿ ಹೋಗಿರ್ತಿದೆ, ಅದರಿಂದ ನೊಣ ಹಾರುವುದಿಲ್ಲ, ಆದರೂ ಅದು ಅಲ್ಲಾಡಿಸ್ತಿದೆ. ಎತ್ತ ಅಥವಾ ಎಮ್ಮೆ, ಹಸು ಬಾಲು ಕತ್ತರಿಸಿ ಹೋಗಿದೆ, ಇಷ್ಟು ಉಳಿದಿದೆ. ಮುಖದ ಮೇಲೆ ನೊಣ ಕೂತಿದೆ, ಅದು ಅಲ್ಲಾಡಿಸ್ತಿದೆ. ಹಾಗೆ ನಮ್ದು ಆಗಮದೊಳಗೆ ವ್ಯವಹಾರ ಇದೆ, ಹೊರಗಡೆ ವ್ಯವಹಾರ ಇದೆ. ನಮ್ಮ ಬುದ್ಧಿಯ ವ್ಯವಹಾರದ ದಿಕ್ಕ ಸ್ವಭಾವದ ಕಡೆಗೆ ತಿರುಗೋದನ್ನೇ ಇಲ್ಲ. ಇಷ್ಟಿದೆ. ಅದು ಹೊರಗೆ ಅಲ್ಲಿಯವರೆಗೆ ತಲುಪೋದೇ ಇಲ್ರಿ. ಬಂಧ ಅಧಿಕಾರದೊಳಗೆ ಬರುವಂಥ ಪ್ರತಿಯೊಂದು ಗಾಥೆ, ಅದರ ಮೇಲೆ ಅವುಗಳ ಮೇಲೆ ಟೀಕೆ ಬರೆಯುವಂಥ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಪ್ರತಿಯೊಂದು ಕಲಶ ಏನು ಮಾಡ್ತಾ ಇದ್ದಾವೆ? ಅವೇನು ಮಾಡ್ತಾ ಇದ್ದಾವೆ? ಅವ ಆಚಾರ್ಯ ಭಗವಂತರ ಆಂತರ್ಯದಲ್ಲಿ ಮಾಡ್ತಾ ಇರುವಂಥ ಬಂಧದ ನಿರೋಧವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ.
ಪ್ರತಿಯೊಂದು ಶ್ಲೋಕದೊಳಗ ಅವರು ಏನು ಮಾಡ್ತಾ ಇದ್ದಾರೋ ಮೋಕ್ಷದಕ್ಕ ಹಾರ್ತಾ ಇದ್ದಾರೆ, ನೆಗೆತಾ ಇದ್ದಾರೆ. ಆದ್ರ ಸಾಲ್ತಾ ಇಲ್ಲ. ಏನ ಸಾಮರ್ಥ್ಯ ಅಷ್ಟು ದೂರ ಹಾರೋದ, ಒಮ್ಮೆಲೆ ಎತ್ತರ ಜಿಗಿತ, ಉದ್ದ ಜಿಗಿತ, ಇದೇನೇ. ಹಾಗಾದ್ರೆ ಸಾಲ್ತಾ ಇಲ್ಲ. ಆದ್ರೆ ಸಾಮರ್ಥ್ಯ ಸಾಲ್ತಾ ಇಲ್ಲ. ದಾಂಟ್ಯ ಆ ಕಡೆ ಹೋಗೋದು ಅಥವಾ ಹಾರಿ ಮೇಲೆ ಹೋಗೋದು. ಆದ್ರೆ ಬಿಡ್ತಾ ಇಲ್ಲ. ಅವರ ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವ್ಯಾಕ ಮುಚ್ಚಿಟ್ಟ ಮೇಲೆ ಬಿಟ್ಟ ಬಿಡ್ತೇವ್ರಿ? ಗ್ರಂಥ ಮುಚ್ಚಿಟ್ಟ ಮೇಲೆ, ಚಾಪೆ ಮಡಚಿಟ್ಟ ಮೇಲೆ ಮುಗಿತಾನಲ್ಲ. ನಾಳೆಯವರೆಗೆ ಮಂದಿರದೊಳಗಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಮುಗಿತಾನಲ್ಲ. ಪಾಪ ಮಾಡುವ ಸಲುವಾಗಿ ಸರ್ವಾಧಿಕಾರಿಯಾಗಿ ಬಿಟ್ಟಿವರೆ. ನಿನ್ನೆ ಬಂತಲ್ಲ ಪ್ರಸ್ತಾವನೆಯೊಳಗ, ತನ್ನ ಹಾಗೆ ಇರುವ ಜೀವರುಗಳದ್ದೆಲ್ಲ ಮನುಷ್ಯರದ್ದು ಕೂಡ ವಿಚಾರ ಮಾಡುವುದೆಲ್ಲ ತನ್ನ ಸುಖದ ಸಲುವಾಗಿ. ಏನು ಮಾಡ್ತಾನೆ? ವಿಚಾರ ಶೂನ್ಯ ಆಗಿದ್ದಾನೆ. ಅವರಿಗೆ ಬಾಧೆ ಆಗ್ತಾ ಇದೆ ಅನ್ನೋ ವಿಚಾರ. ಮಾನವೀಯತೆಯನ್ನು ಬಿಟ್ಟುಕೊಡ್ತಾ ಇದ್ದ. ಇಲ್ಲಿ ನಾವು ಜೈನರಾಗಬೇಕಾದ್ರೆ ಇದು ಜನವಾಣಿಯ ತ್ರಿಲೋಕ ಪೂಜ್ಯ ಇಂದ್ರವಂದಿತ ವಾಣಿಯ ಉಪಲಬ್ಧಿ ಇಂಥ ನಿಕೃಷ್ಟ ಕಾಲದೊಳಗ ಆಗಬೇಕಾದ್ರೆ ಯಾವೊಂದು ವಿಶೇಷ ಭಾಗ್ಯವನ್ನು ಜೊತೆಯಲ್ಲಿ ತಂದಿದ್ದೇವೆಯೋ ಅದರದ್ದು ನಾವು ಗಣನೆಯಲ್ಲೇ ತಂದುಕೊಳ್ತಾ ಇದ್ದೇವೆ, ಕಳ್ಕೊಳ್ತಾ ಇದ್ದೇವೆ. ಆಚಾರ್ಯರ ವಾಣಿ ಎಲ್ಲಿರ್ತಾರೆ ಸುಧಾತಾಯಿ ಅವರ? ನಿರ್ಜನ ವನದೊಳಗೆ ಎಲ್ಲೋ ಗುಪ್ತ ಗುಹೆಯೊಳಗ. ವಿಚಾರ ಮಾಡ್ರಿ, ಅವರ ಬರೆದದ್ದ ಒಂದು ಗಾಥೆ, ಒಂದು ಶ್ಲೋಕ ಆ ಘೋರ ಕಾನನದಿಂದ ನಗರದೊಳಗೆ ಬಂದು ಸುರಕ್ಷಿತವಾಗಿ 1000 ಗಂಟಲೆ ವರ್ಷ ಉಳ್ಕೊಂಡು ಬಂದಿದೆ ಮತ್ತು ನಮಗೆ ಸಿಕ್ಕಿದೆ. ಅದು ಸಾಮಾನ್ಯ ಅಂತ. ಇಲ್ಲಿ ನಾವು ಬರದ ಮುದ್ರಣ ಮಂದಿರದೊಳಗೆ ಮುದ್ರಿಸೆ ತಮ್ಮಗಳ ಕೈಗೆಲ್ಲ ಕೊಡುವ ಮಾತಲ್ಲ. ಹಾಗಿಲ್ಲಲ್ಲ. ಅದು ಬಂದದ್ದ ಹೇಗರೆ, ರಚನೆಗೊಂಡದ್ದ ಹೇಗ? ಕಾನನದೊಳಗೆ ಏನಿದೆ ಬರೆದ ನಂತರ ಅಪ್ಪಾಜಿ ಹೇಳಿದ್ರು, ಏನ ಆ ತಾಳೋಲೆ ಗಾಳಿಗೆ ಹಾರಿ ಹೋಗದೇ ಇರಲಿ ಅಂತ ಹೇಳಿ ಅದರ ಮೇಲೆ ಒಂದು ಕಲ್ಲು ಇಟ್ರು ಅಂತಂದ್ರೆ ಅವರು ಮುನಿನೇ ಅಲ್ಲ. ಹಾಗಾದ್ರೆ ಈ ಪ್ರಕಾರ ಬೆಟ್ಟದ ಶಿಲೆ ಮೇಲೆ ಎಷ್ಟು ತಾಳೋಲೆ ಗರಿಗಳು ಹಾರಿ ಹೋಗಿದ್ದಿರಬಹುದು, ನಷ್ಟ ಆಗಿ ಹೋಗಿದ್ದಿರಬಹುದು, ಹಾರಿ ಹೋಗಿ ಉಲ್ಟಾ ಬಿದ್ದ ಪ್ರಾಣಿಗಳ ಕಾಲು ತೊಳಿತಕ್ಕೆ ಶಿಲುಕಿ ನಷ್ಟ ಆಗಿ ಹೋಗಿದ್ದಿರಬಹುದು, ಬಿರುಗಾಳಿಯೊಳಗ ಹಾರಿ ಹೋಗಿ ದಾವಾಗ್ನಿಯೊಳಗ ಸುಟ್ಟು ಹೋಗಿದ್ದಿರಬಹುದು. ಯೋಚನೆ ಮಾಡೋದ್ರೆ ಇದೇನಿದೆ, ಇದರ ಸಲುವಾಗಿ ಅಷ್ಟೊಂದು ಬಾಯಿ ಬಿಡ್ತಾ ಇದ್ದೇವೆ. ಇದು ವಸ್ತು ಎಂಥದ್ದು ಇದೆ, ಒಳಗೇನೇನಿದೆ, ಇದರ ಸಲುವಾಗಿ ಅಷ್ಟು ಬಾಯಿ ಬಿಡ್ತಾ ಇದ್ದೇವೆ. ಇದು ನನ್ನ ನಿಧಿಯಲ್ಲ. ಪ್ರತ್ಯಕ್ಷ ತೋರಿಸಿ ಕೊಡ್ತಾ ಇದೆ. ಅದರ ಬೆಲೆ ಎಷ್ಟು ಮಾಡ್ತಾ ಇದೆ? ಶ್ರಾವಕಗಳು ಬಲಿದಾನ ಆಗಿದ್ದಿರಬಹುದು. ಅದರ ಇಲ್ಲಿ ಮೂಲದಿಂದ ಹೊರಟಿದೆ. ಆಚಾರ್ಯ ಭಗವಂತರ ಬರದದ್ದು ಎಲ್ಲ ಎಲ್ಲಿ ಉಳಿದಿದೆ? ಈ 415 ಗಾಥೆಗಳ ಸುರಕ್ಷತೆ ಇದಾವೆ ಅಂತ ಹೇಳಿ ನಾವು ಹೇಳ್ತೇವೆ. ಮದ್ದು ಎಷ್ಟೆಷ್ಟು ಹೋಗಿದಾವೆ ಯಾರಿಗೆ ಗೊತ್ತಿದೆ? 415 ಇದ್ದು ಅಂತ ಹೇಳಿ ಕುಂದರೆ ಬರೆದಿದ್ರು. 415 ಸಮಯ ಸಾರ ಗಾಥೆ ಪೂರ್ಣ ಐತೆ ಅಂತ ಹೇಳಿ ಯೋಚನೆ ಮಾಡೋದು. ನಿಜವಾಗಿ ಹೇಳಬೇಕಾದ್ರೆ ಇದೆಲ್ಲ ಸಿಕ್ಕಿದ್ದ ಆಕಸ್ಮಿಕವಾಗಿ ಅಂಥೇಳಿನ ಈ ಜೀವಕ್ಕೆ ಬೆಲೆ ಇಲ್ಲನ. ಆಕಸ್ಮಿಕವಾಗಿ ನಿಧಿ ಸಿಕ್ಕರೆ ಎಷ್ಟು ಬೆಲೆ ಇರ್ತಿದೆ ಏನಿಲ್ಲ. ಆ ಜಡ ನಿಧಿ, ತುಚ್ಛ ನಿಧಿ, ಪಾಪ ಪರಂಪರೆಯೊಳಗೆ ತೊಡಗಿಸಿ ಬಿಡುವಂಥ ನಿಧಿ.
ಅದೇನು ಮಾಡ್ತಿದ್ದೀರಿ? ಪಾಪದೊಳಗನೆ ತೊಡಗಿಸ್ತಿದ್ದೀರ. ಜೀವನಿಗೆ ಪಾಪ ಭಾವ, ಭೋಗದ ಭಾವ, ಕಷಾಯ, ಅಭಿಮಾನ ಇವೆಲ್ಲ ಯಾವುದರಿಂದ? ಪುಣ್ಯದಿಂದರೇ. ಪುಣ್ಯದಿಂದನ. ಅರ್ಥಾತ್ ಪುಣ್ಯ ಯಾವ ಅನುಕೂಲತೆ ಅನ್ನೋದು ದೇಹದ ಬಲ ಇರ್ಬೋದು, ರೂಪ ಇರ್ಬೋದು, ಐಶ್ವರ್ಯ ಇರ್ಬೋದು, ಸಹಕಾರಿ ಜನ, ಸಂಯೋಗಿ ಜನ, ಪರಿವಾರದ ಜನ ಇರ್ಬೋದು, ಅದೆಲ್ಲ ಪುಣ್ಯದಿಂದನೇ ಶಕ್ತಿ ಇದೆಯಲ್ಲ. ಹಾಗಾದ್ರೆ ಅದರೊಳಗೆ ಇವು ಪಾಪ ಕಷಾಯ ಮಾಡ್ತಾನೋ ಅಥವಾ ಸಜ್ಜನಿಕೆಯಿಂದ ವೀತರಾಗ ಮಾರ್ಗದ ಮೇಲೆ ಹೋಗ್ತಾನೆ. ಹಾಗೆ ಹೋಗುವಂಥವ್ರ ವಿರಳು 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 ಪಕ್ಷ ಅಂಥೇಳಿನ ಹೇಳಿದ್ರು. ಭೋಗವನ್ನು ದೂರದಿಂದನ ಯಾರು ತ್ಯಾಗ ಮಾಡಿದ್ರು ಅವರು ಮಹಾಪುರುಷ. ಭೋಗದ ಕೊಳದೊಳಗಿಂದ ಕೂಡ, ಕೊಳದೊಳಗಿಂದ ಪರಮಾತ್ಮ ಪ್ರಕಾಶದೊಳಗೆ ಗಾಥೆ ಬರ್ತಿದೆ. ಭೋಗದ ಕೊಳದೊಳಗಿಂದ ಕೂಡ ಲೀಲಾಜಾಲವಾಗಿ ಈಜೆ ಯಾರು ಹೊರಗೆ ಬಂದ್ರು ಅವರು ಪೂಜೆ ನಾ ಮಾಡ್ತೇನೆ ಅಂತ ಹೇಳಿ. ಲೀಲಾಜಾಲವಾಗಿ ಯಾವುದೂ ಕಷ್ಟ ಬಿಟ್ಟು ಕೊಡೋದೇನು ಮಾತಿದ್ದೀರಿ? ಎಷ್ಟು ನೋಡ, ನಿನ್ನ ನಂಬಿ ಕೊಡಕದೆನ್ನ 100 ರೂಪಾಯಿ ಕೊಡೋದಿತ್ತಂದ್ರೂ ಕೂಡ, ದಾನ ರೂಪವಾಗಿ ಕೊಡೋದಿತ್ತಂದ್ರೂ ಕೂಡ ಇಂದ ಮುಂದಿಂದೆಲ್ಲ ವಿಚಾರ ಮಾಡ್ತೇವೆ. ಕೊಡೋದೇನು ಮಾತಿದೆ? ಕೊಡೋ ಅಧಿಕಾರನೇ ಇಲ್ಲ. ಇದು ವಸ್ತು ಸ್ವರೂಪ ಇದೆ ರೀ. ಹಾಗಾದ್ರೆ ಏನ್ ಮಾಡೋದಿದೆ? ನಂದಂಚಳೇನು ಸ್ನಿಗ್ಧ ಭಾವ ಇದೆಯಲ್ಲ, ಆ ಭಾವ ಬಿಡೋದಿದೆ. ಅದು ಎಲ್ಲಿದೆ ಅಲ್ಲೇ ಇದೆ. ಅದು ಹೇಗಾಗೋದಿದೆ ಹಾಗೆ ಆಗೋದಿದೆ. ಅದರ ವಿನಿಯೋಗ, ಅದರ ಪರಿಣಾಮನೇ ಹೇಗಾಗೋದಿದೆ, ಅದು ಹಾಗೆ ಆಗೋದಿದೆ. ಆದರೆ ನೀವು ವ್ಯರ್ಥವಾಗಿ ನಂದು ನಾನು ಕೊಟ್ಟೆ, ನಾ ಕೊಡಲಿಲ್ಲ, ಈ ಪ್ರಕಾರದ ಎಷ್ಟು ಭಾವಗಳನ್ನು ಮಾಡ್ತಾ ಇದ್ದೀಯ ಅದಕ್ಕೆ ಸಂಬಂಧಿಸಿದ. ಹಾಗಾದ್ರೆ ಇದು ನನ್ನ ನಿಧಿ, ನನ್ನ ಅಂತಃನಿಧಿಯನ್ನ ತೋರಿಸಿಕೊಡುವಂತಹ ಅಮೂಲ್ಯ 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 ಕನ್ನಡಿ ಇದೆ ಅಥವಾ ನೇತ್ರ ಇದೆ. ಇದಮೇಕಂ ಅಕ್ಷಯಂ ಚಕ್ಷು. ಇದು ಒಂದೇ ಅಕ್ಷಯ ಚಕ್ಷು ಇದೆ. ಅದು ಬೇಕಾದ್ರೆ ಸಮಯ ಸಾರ ಇರಲಿ, ಸಮಯ ಸಾರ ಹೇಳು ವೇಳೆದೊಳಗೆ ಸಮಯ ಸಾರ ಇದೆ. ಇದಮೇಕಂ ಅಕ್ಷಯಂ ಚಕ್ಷು ಅಂತ ಹೇಳಿದ್ರೆ ಜಿನೇಂದ್ರ ಪ್ರಭು ಹೇಳಿದಂಥ ನಾನು ಚೈತನ್ಯ ಸ್ವರೂಪದ ಆತ್ಮ ಇದ್ದೇನೆ ಅಂಥೇಳಿ ನನ್ನನ್ನು ನಾನು ನೋಡುವುದ ಇದು ಒಂದೇ ಅಕ್ಷಯ ಚಕ್ಷು. ಇದರ ನಾಶ ಎಂದು ನನ್ನನ್ನು ನಾನು ಅನಂತ ತೀರ್ಥಂಕರ. ಅರೆ ಈಗ ಜಿನವಾಣಿದ್ದ ಒಂದೊಂದು ಗಾಥೆಗಳದ್ದ ಮಾತ ಈ ಪಂಚಮ ಕಾಲದ ಜೀವನಿಗೆ ಲಭಿಸೋದೇ ಅಷ್ಟು ಕಷ್ಟ ಅನ್ನೋದು ಹೇಳಿತು. ಈಗ ಇನ್ನೊಂದು ರೀತಿಯಿಂದ ಹೇಳಿದರೆ ಅನಂತ ತೀರ್ಥಂಕರ ಹೇಳಿದ್ದ ನನ್ನೊಬ್ಬ ಆತ್ಮನ ಮಹಿಮೆ ಬರಬೇಕು ಬೇಡ್ರಿ. ಯಾರು ಒಬ್ಬರೂ ಬಿಡಲಿಲ್ಲ ನನ್ನ ಆತ್ಮನ ಮಹಿಮೆಯನ್ನು ಹೇಳಿದರು. ಆದರೆ ನಾನು ಇದುವರೆಗೆ ನಂಬಲಿಲ್ಲ. ಅದೆಂಥ ಮೂರ್ಖ, ಅದೆಂಥ ಅಜ್ಞಾನ, ಅದೆಂಥ ದುಷ್ಟ, ಅದೆಂಥ ಕಠೋರ ಹೃದಯ. ಬಂಧಾಧಿಕಾರ ಮುಗಿದ ಮೇಲೆ ಮೋಕ್ಷಾಧಿಕಾರ ಬರೋದಿದೆ. ನಮ್ಮ ಜೀವನದೊಳಗಿಂದ ಮಿಥ್ಯಾತ್ವ ರೂಪದ ಬಂಧನದಿಂದಲೇ ಬಿಡುಗಡೆ ಆಗುವಂತಹ ಕಾರ್ಯ ಆಗಬೇಕು ಬೇಡ್ರಿ. ಸಾಮಾನ್ಯ ಇಲ್ಲ. ಇಷ್ಟು ದೀರ್ಘ ವರ್ಷ 3-4 ದಶಕಗಳಾದವ್ರಿ. ನನಗಂತೂ 4 ದಶಕ ಆದವ್ರಿ. 1983 ಬಂತು ಈ ಅಕ್ಷಯ ಚಕ್ಷು ಸಮಯ ಸಾರ್ ಗ್ರಂಥ. ಅಂದಿನಿಂದ ನನಗ ಇದರದ ಸಂಯೋಗ ಬಿಟ್ಟಿಲ್ಲ. ಸಮಯ ಸಾರದಲ್ಲ, ಜಿನವಾಣಿ ಕಾರ್ಯ ಹಾಕಬೇಕು ಬೇಡ್ರಿ. ಬಂಧ ಅಧಿಕಾರ ಮುಗಿಯೋದ್ರೊಳಗೆ ನನ್ನ ಮೇಲೆ ಬಂಧದ ಅಧಿಕಾರ ಪೂರ್ಣ ಆಗಬೇಕು ಅಥವಾ ಬೇಡ. ಅನಂತ ಸಂಸಾರದ ಆಧಾರ ಮಿಥ್ಯಾತ್ವವಿದ್ದರೆ, ಆ ಮಿಥ್ಯಾತ್ವ ಹೊರಟು ಹೋಗುವಂಥ ತತ್ವ ನಿರ್ಣಯ ಇದ್ದರೆ ಕಾರ್ಯ ಆಗಬೇಕು ಬೇಡ. ಬಹಳ ಅದ್ಭುತ ಕಲಶ ಇದೆ ರೀ. ಇದ ಏನು ಹೇಳಿದ್ರು? ಏಷಃ ಆತ್ಮ. ಏನ ಪ್ರತ್ಯಕ್ಷವಿರುವಂಥ ಏನ ಜೀವ ದ್ರವ್ಯವು ಪ್ರತ್ಯಕ್ಷ ಇದೇನಿಲ್ಲ, ಜೀವ. ಹಾಗೆ ಜೀವವನ್ನ ಮುಖ್ಯ ಮಾಡ್ತಾ ಇರೋದು ಯಾವುದು? ದೇಹವನ್ನ, ಧನವನ್ನ, ಖ್ಯಾತಿಯನ್ನ, ಲಾಭವನ್ನ, ಮನೆಯನ್ನ, ದೊಡ್ಡಸ್ತನವನ್ನ ಮುಖ್ಯ ಮಾಡ್ತಾ ಇರೋದು ಯಾವುದು? ದೇಹವನ್ನ ದೇಹ ಮುಖ್ಯ ಮಾಡ್ತಾ ಇಲ್ಲ.
ಅಂಥೇಳಿ ಕರ್ಮ ವಿಚಾರ ಅಂಥೇಳಿ ಹೇಳಿದ್ರು. ಕರ್ಮ ಮುಖ್ಯ ಮಾಡ್ತಾ ಇಲ್ಲ, ರಾಗದ ಪ್ರಸಿದ್ಧಿ ಮಾಡ್ತಾ ಇಲ್ಲ, ಕರ್ಮದ ಪ್ರಸಿದ್ಧಿ ಮಾಡ್ತಾ ಇಲ್ಲ, ಧನದ ಪ್ರಸಿದ್ಧಿ ಮಾಡ್ತಾ ಇಲ್ಲ. ಇದು 50 ಕೋಟಿಯ ಮನೆ, ಇದು 1 ಅಬ್ಜ ಬೆಲೆ ಬಾಳುವಂಥ ಆಸ್ತಿ ಪತ್ರ. ಇದು ಎಲ್ಲ ಯಾರು ಮಾಡ್ತಾ ಇದ್ದಾರೋ, ಆ ಆಸ್ತಿ ಪತ್ರೋ, ಆ ಮನೆನೋ, ಅಥವಾ ಜೀವ. ಶಬ್ದ ಪ್ರಯೋಗ ಏನಿದೆ? ಜೀವ ದ್ರವ್ಯ ಪ್ರತ್ಯಕ್ಷ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರಿಗೆ ಹಿಂದೆ ಇಬ್ಬರದು ಹೇಳಿ ಬಂದ್ರಲ್ಲ, ಸಮ್ಯಕ್ ದೃಷ್ಟಿಯಿಂದ ಮಿಥ್ಯಾ ದೃಷ್ಟಿಯಿಂದ. ಅದರ ಪ್ರತ್ಯಕ್ಷ ಯಾರಿಗಿದೆ? ಸಮ್ಯಕ್ ದೃಷ್ಟಿಗೇನೋ ಮಿಥ್ಯಾ ದೃಷ್ಟಿಗೇನೋ. ನಾನ್ಯಾರ? ಸಮ್ಯಕ್ ದೃಷ್ಟಿಗೇನೋ ಮಿಥ್ಯಾ ದೃಷ್ಟಿಗೇನೋ? ನಾನ್ಯಾರ? ನನಗೆ ಜೀವದ್ರವ್ಯ ಪ್ರತ್ಯಕ್ಷ ಇದೆಯೋ ಅಥವಾ ಇಲ್ಲ? ಯಾವಾಗ? ಪ್ರತಿ ಸಮಯ ನಾನು ನಂದು ಅಂತ ಇದೆ. ಯಾವಾಗ? ಜೀವದ್ರವ್ಯ ಹೋದ ನಂತರ ಅದು ಬಿದ್ದಿರ್ತಿದೆಯಲ್ಲ ಅಲ್ಲೇ. ಎಲ್ಲಿ? ನೀವು ಹಸ್ತಾಕ್ಷರ ಮಾಡಿದ ಚೆಕ್ ಬುಕ್ ಅಲ್ಲೇ. ಅರೆ ನಂದು ಅಂಥೇಳಿ ಎಲ್ಲೆಲ್ಲಿ ಧಾವಿಸ್ತಿದ್ದಲ್ಲ, ಯಾವುದರ ಮಾಧ್ಯಮದಿಂದ ಅದು ಬಿದ್ದುಕೊಂಡಿದ್ದೀರಿ. ಯಾವುದು? ಶವ, ದೇಹ, ಶರೀರ. ನನ್ ಮಗ ಅಂತಿತ್ತಲ್ಲ, ಆ ಮಗ ಇಲ್ಲೇ ಅದಂತೆ. ಅವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಪ್ರತ್ಯಕ್ಷ ಯಾವುದಿದೆ? ಮಗನೋ, ಶರೀರೋ, ಧನನೋ? ಅದನ್ನು ನನ್ನ ಮಗ, ನಾನು, ನನ್ನ ಧನ ಅಂತ ಇದೆ. ಆದರೆ ಪ್ರತ್ಯಕ್ಷ ಯಾವುದಿದೆ? ಶರೀರ ಪ್ರತ್ಯಕ್ಷ ಇದೆಯೋ, ಧನ ಪ್ರತ್ಯಕ್ಷ ಇದೆಯೋ, ಮಗ ಪ್ರತ್ಯಕ್ಷ ಇದನೋ, ಅಥವಾ ನನ್ನ ಮಗ ಅಂತ ಇದೆ? ಯಾವುದು? ಅದು ಪ್ರತ್ಯಕ್ಷ. ನನ್ನ ಧನ, ನನ್ನ ಮನೆ. ಮತ್ತು ನಿಂದೆ ಯಾವಾಗ ಆಯ್ತದ? ನಿಂದಿದ್ರೆ ಬಿಟ್ಟಕ್ಕೆ ಹೋದಿ? ಮತ್ತು ಪುನಃ ಅದರದ್ದು ಏನೇನು ನಡೆದೈತೆ ಅಂತ ಹೇಳಿ ಯಾವಾಗೂ ಒಂದು ಸಲ ದೃಷ್ಟಿ ಹರಿಸಲಿಲ್ಲಲ್ಲ, ಇಲ್ಲಿ ಬರಲೇ ಇಲ್ಲಲ್ಲ. ಪ್ರತ್ಯಕ್ಷ ಯಾವುದಿದೆ? ಜೀವದ್ರವ್ಯ. ಎಲ್ಲಿ ಒಯ್ತಾ ಇದಾರ್ರಿ ಟೀಕಾಕಾರರು ನಮ್ಮನ್ನ? ಏಷಃ ಆತ್ಮ ಅಂಥೇಳಿ ಆಚಾರ್ಯ ದೇವ್ ಹೇಳಿ, ಹೀಗೆ ಪ್ರತ್ಯಕ್ಷ ಇದ್ದೇನೆ ನಾನು ಅಂಥೇಳಿ ಹೇಳಿದ್ರು ಅವರು. ನಾನು ಆತ್ಮ ಅಂಥೇಳಿ ಹೇಳಿದ್ರು. ಇವರ ಟೀಕಾಕಾರ ಜೀವದ್ರವ್ಯ ಅಂಥೇಳಿ ಹೇಳಿದ್ರು. ಇದು ಟೀಕಾಕಾರರ ಮಹತ್ವ ರೀ. ಯಾಕೆ ಜೀವದ್ರವ್ಯ ಅಂಥೇಳಿ ಯಾಕೆ ಹೇಳಿದರು? ಆಗಮದ ಮೂಲಕ 6 ದ್ರವ್ಯಗಳಲ್ಲಿ ತಾನು ಅರೂಪಿ ಚಿನ್ಮಾತ್ರ ಜೀವದ್ರವ್ಯ ಇದ್ದೇನೆ ಅನ್ನುವುದನ್ನು ಪರಿಭಾಷಾತ್ಮಕವಾಗಿ ಕೂಡ ಕೇಳಿದಾನೋ, ಓದಿದಾನೋ, ಅವನ ಸಲುವಾಗಿ ಹೇಳಿದ. ಪ್ರತ್ಯಕ್ಷ ಯಾರದರು? ಜೀವದ್ರವ್ಯ. ಪ್ರತ್ಯಕ್ಷ ಯಾರದರು? ಜೀವದ್ರವ್ಯ. ಅಪ್ಪಾಜಿ ಹೇಳಿದ್ರು, ನಾನಿಲ್ಲ ಅಂತಂದ್ರೆ ಅರಹಂತರ ಯಾರ? ಅರಹಂತರನ್ನ ಅರಹಂತ ಅಂತ ಹೇಳಿ ನನ್ನ ಪಾಲಿಗೆ ಅವರ ಅರಹಂತ. ನಾನೇ ಇಲ್ಲ. ನನ್ನ ಮನೆ, ನನ್ನ ಧನ, ನನ್ನ ಐಶ್ವರ್ಯ ಯಾರ್ದದ? ನಾನೇ ಇಲ್ಲ. ನಂದೆಲ್ಲಿದ್ರೆ? ನಾನೇ ಇಲ್ಲ ಆದ್ಮೇಲೆ ನಂದೆಲ್ಲಿ? ಅದಕ್ಕೆ ಹೇಳಿದ್ರು ಜೀವದ್ರವ್ಯ. ಜೀವದ್ರವ್ಯ ಅಂತ ಹೇಳಿ ಹೇಳುವುದ್ರೊಳಗೆ ಏನೇನು ಅರ್ಥ ಇದೆ? ನೋಡುವ, ತಿಳಿಯುವ ಸಾಮರ್ಥ್ಯವುಳ್ಳ ಫಲದ ರೂಪಿ ಇದೆ. ಬಲೇಂದ್ರಿಯ ಜ್ಞಾನದಿಂದ ಕಂಡು ಬರುವುದಿಲ್ಲ. ಆದರೆ ಆ ನೋಡುವ, ತಿಳಿಯುವ ಯಾವ ವಿಶೇಷ ಗುಣಧಾರಿ, ಅಸಾಧಾರಣ ಗುಣಧಾರಿ, ಅನ್ಯ ದ್ರವ್ಯಗಳಲ್ಲಿ ಇಲ್ಲದೇ ಇರುವಂತಹ ಸ್ವಭಾವವುಳ್ಳ ಯಾವ ಜ್ಞಾನ ದರ್ಶನ ಇದೆಯೋ, ಆ ಜ್ಞಾನ ದರ್ಶನ ಈ ಲೋಕದೊಳಗೆ ಪ್ರತ್ಯಕ್ಷ ಇದೆ. ಯಾವಾಗ? ಎಲ್ಲಿ ಹೋದಲ್ಲಿ ನಂದ ಅಂತಾನಲ್ಲ. ಹಾಗಾದ್ರೆ ಎಲ್ಲ ಕಡೆ ಪ್ರತ್ಯಕ್ಷ ಯಾವುದಿದೆ? ಜೀವದ್ರವ್ಯನ. ಜೀವದ್ರವ್ಯ ಅಂದ್ರೆ ಜ್ಞಾನ ದರ್ಶನ. ನರಕದೊಳಗೆ ಹಾಯ್ ಕೂಗ್ತಾನೆ. ಯಾವುದರಿಂದ?
ಜ್ಞಾನ ದರ್ಶನದಿಂದ. ಕೂಗಾಟ ಕಿರುಚಾಟ ಎಂಥದ್ದಿದೆ ಅಲ್ಲಿ, ಎಂಥದ್ದಿದೆ ಅಲ್ಲಿಯ ಕೂಗಾಟ. ಈ ಮಧ್ಯಲೋಕದೊಳಗೆ ಒಂದು ವೇಳೆ ಪ್ರಯೋಗ ಮಾಡಿ ತೋರಿಸಿದ್ರ ಕ್ರೂರ ಸಿಂಹ ಆನೆಗಳ ಕೂಡ ಗತಪ್ರಾಣ ಆಗ್ತಾವಂತಾರೆ. ಅಷ್ಟು ಕಿರುಚಾಟ ಘೋರ ಇದೆ, ಭಯಾನಕ ಇದೆ ರೀ. ಕಾಡಿನೊಳಗ ಆನೆ ಕೀಳಿಡ್ತಾ ಇದ್ರ, ಸಿಂಹ ಗರ್ಜನೆ ಮಾಡ್ತಾ ಇದ್ರ, ಮನುಷ್ಯ ದಾರಿ ತಪ್ಪಿ ಅಲ್ಲಿ ಹೋಗಿದ್ದ ಅಂತಂದ್ರ ಗತಪ್ರಾಣ ಆಗ್ತಾನ. ಹಾಗೆ ಸಿಂಹ ಆನೆಗಳ ಗತಪ್ರಾಣ ಆಗ್ತಾವ್ರಿ. ಅಂಥ ಕಿರುಚಾಟ ಇಲ್ಲಿ ಕೇಳಿ ಬಂತು ಅಂತಂದ್ರ ಅಲ್ಲೆಲ್ಲ ಸಾಗರೋಪಮ ಕಾಲ ಇದ್ದು ಬಂದಿದ್ದೇವ್ರಿ, ಇದ್ದು ಬಂದಿದ್ದೇವು. ಆದ್ರೆ ನಮ್ಗೇನು ಆಗಿಲ್ಲ. ಯಾಕೆ? ಅಸ್ತಿತ್ವ ಗುಣ ಹೇಳ್ತಲ್ಲ, ಯಾವ ಶಕ್ತಿಯ ಕಾರಣದಿಂದ ದ್ರವ್ಯದ ನಾಶ ಎಂದೂ ಆಗುವುದಿಲ್ಲ. ಹಾಗಾದ್ರೆ ಇಲ್ಲಿ ಜೀವ ಅಂತ ಹೇಳಿ ಹೇಳಲಿಲ್ಲ, ಜೀವ ದ್ರವ್ಯ ಅಂತ ಹೇಳಿ. ಟೀಕಾಕಾರ ಮಹತ್ವ ಕಂಡು ಹಿಡಿಲಿಕ್ಕೆ ಹೋದ್ರ ಎಷ್ಟು ಆಕಾಶ ಇದೆ ಅಲ್ಲ, ಆ ಆಕಾಶದ ಕೊನೆ ತಲುಪಬಹುದು. ಅದರ ಟೀಕಾಕಾರರ ಉಪಕಾರದ ಕೊನೆ ತಲುಪೋದು ಸಾಧ್ಯ. ಒಂದು ಭಜನೆ ಬರ್ತಿದೆಯಲ್ಲ, ಈ ಏನು ಉಪಕಾರ ಇದೆ ಅಲ್ಲ ಗ್ರಂಥ ರಚನೆ ಮಾಡಿರೋದ, ಆ ಉಪಕಾರ ಎಂಥದ್ದಿದೆ ಅಂತ ಹೇಳಿ ಬರೀಲಿಕ್ಕೆ ಕೂತರ ಏನಾಗ್ತಿದೆ? ಇಡೀ ಪೃಥ್ವಿಯನ್ನೇ ಪತ್ರ ಮಾಡಿಕೊಂಡ ಸಮುದ್ರ, ಸ್ವಯಂಭೂರಮನ ಸಮುದ್ರದ ಸಾಗರದ ಜಲವನ್ನೇ ಇಂಕ್ ಮಾಡಿಕೊಂಡು ಬರೀಲಿಕ್ಕೆ ಹೋದ್ರೆ ಆ ಮಹಿಮೆಯ ಬೆಲೆ ಮಾಡಲು ಸಾಧ್ಯ. ಯಾರಿಗೆ ಬಂದಿದೆಯೋ ಏನು ಈ ಪ್ರಕಾರ ನಾನೆಂಥವ, ಅಲ್ಲಿ ಪ್ರಾಣ ಹೋಗುವುದಿಲ್ರಿ. ಬಾಲಚಂದ್ರಬಾಯಿ ಆಶ್ಚರ್ಯದಿಂದ ಇಲ್ಲಿ ಲೋಕದೊಳಗೆ ಆಶ್ಚರ್ಯದಿಂದ ಜೀವ ಹೋಗ್ತಿದ್ದೀರಿ. ಆದ್ರೆ ತನ್ನ ಸ್ವರೂಪವನ್ನು ತಿಳಿಯೋದ್ರಿಂದ ಯಾವ ಆಶ್ಚರ್ಯ ಆಗ್ತಿದೆಯಲ್ಲ, ಅಲ್ಲಿ ಜೀವ ಹೋಗೋದಿಲ್ಲ, ಆದ್ರೆ ಜೀವಂತ ಆಗ್ತಿದ್ದೀರಿ. ನಿನಗೆಷ್ಟು ಲಾಟ್ರಿ ಬಂದಿದೆ ಅಂತ ಹೇಳಿ ಹೇಳಿದ ನಂತರ ಅಂದ ಪ್ರಾಣ ಬಿಟ್ಟ ಅಂತ ಹೇಳಿ ಕಥೆ ಬರ್ತಿದೆಲ್ಲ. ಜೈನ ದರ್ಶನದ ವಕ್ತಾರರಲ್ಲಿ ಲಾಟ್ರಿ ಟಿಕೆಟ್ ತಗೊಂಡದ್ದು ನಿಶ್ಚಿತ ಗೊತ್ತಿದೆ, ಅದು ತನಗೆ ಹತ್ತಬೇಕಂತ ಹೇಳಿನ ಯಾವುದಾದ ಮೊದಲನೇ ನಂಬರ್ದು ಇದೆಯಲ್ಲ, ಅದು ತನಗೆ ಸಿಗಬೇಕಂತ ಹೇಳಿನ ತಗೊಂಡದ್ದಿದೆ. ಆದ್ರೆ ನಿನಗೆ ಸಿಕ್ಕಿತು ಅಂತ ಹೇಳಿ ಹೇಳಿದ್ರೆ ಅದನ್ನು ತಡ್ಕೊಳ್ಳಾರದೆ ಪ್ರಾಣ ಹೋಗಿದವ್ರಿಗೆ ಎಷ್ಟೋ. ಆದ್ರೆ ಇಲ್ಲಿ ಹೀಗಿದೆ, ನೀ ಮೂರು ಲೋಕದ ಅಧಿಪತಿ ಅಂತಂದ್ರೆ ಇವನ್ ಗಾಬರಿ ಆಗುದಿಲ್ಲ, ಆಶ್ಚರ್ಯ ಅಂತೂ ಆಗ್ತಿದೆ. ಆದ್ರ ಆ ಆಶ್ಚರ್ಯ ಈ ಅನಾದಿ ಕಾಲದ ಅಜ್ಞಾನವನ್ನ ತೊಳೆದು ಹಾಕುವಂಥದ್ದು ಇರ್ತಿದೆ. ಅಲ್ಲಿ ಪ್ರಾಣ ಹೋಗುದಿಲ್ಲ. ಅಂದ ಅವನ ನರಕಕ್ಕೆ ಹೋಗುದಿಲ್ರಿ. ಹೀಗಿದೆ. ಅದಕ್ಕೆ ಪ್ರತ್ಯಕ್ಷ ಅಂತ ಹೇಳಿ ಹೇಳಿದ್ರೆ ಆ ಪ್ರತ್ಯಕ್ಷದ ಮಾತು, ಪ್ರತ್ಯಕ್ಷವಿರುವಂಥ ಜೀವ ದ್ರವ್ಯವು ಮುಂದೇನು ಹೇಳಿದ್ರು ಅದು ಇದು ಅಲ್ಲೆಲ್ಲ ಅದು. ಯಾಕೆ ಅದು? ಯಾಕಂದ್ರೆ ದೂರದ ವಸ್ತುವಿಗೆ ಅದು ಅಂತಾರೆ, ಸಮೀಪದ ವಸ್ತುವಿಗೆ ಇದು ಅಂತಾರೆ. ಹಾಗಾದ್ರೆ ಅದು ಯಾಕಂದ್ರು ಅದು ನಿನಗೆ ಪ್ರತ್ಯಕ್ಷ ಕಾಣ್ತಾ ಇಲ್ಲ. ಪ್ರತ್ಯಕ್ಷ ಇದ್ರೂ ಅದರ ಕಡೆಗೆ ನಿನ್ನ ಲಕ್ಷ್ಯ ಇಲ್ಲ. ಯಾವುದು ಜಡ ಇದೆ ತನ್ನ ಪರಿಚಯ ತಾನು ಮಾಡಿಸುವುದರಲ್ಲಿ ಸದಾ ಅಸಮರ್ಥ ಇದೆ, ಅದು ನಿನಗೆ ಕಾಣಿಸ್ಕತ್ತಿದ್ದೆಪ್ಪ. ಆದ್ರೆ ಅದು ಯಾವುದಿದೆಯಲ್ಲ, ಅದೇ ಜ್ಞಾನಿಗಳದ್ದು ವಚನ ಹೀಗೆ ಇದೆ. ಇದಚೇತನಮಂ ಪುದ್ಗಲ, ಇದು ಅಚೇತನಮಂ ಪುದ್ಗಲ, ಇದು 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 ನಾನು ನಾನು ಅಂತ ಇದೆಯಲ್ಲ ಪುದ್ಗಲ, ಅದು ಚೇತನ. ಅದು ಚೇತನ ಯಾವುದು? ಇದರಿಂದ ವಿರುದ್ಧ ಇದೆ, ಅದು ಕಾಣುವುದಿಲ್ಲ, ಅದು ಇಂದ್ರಿಯ ಜ್ಞಾನದಿಂದ ಕಾಣುವುದಿಲ್ಲ. ಅದರ ಪ್ರತ್ಯಕ್ಷ ನೋಡು ಒಂದು ಕಡೆ, ಅದ ಒಂದು ಸಲ ಅದನ್ನು ನೋಡೋದನ್ನು ಒಂದು ಸಲ. ಯಾವುದನ್ನ? ಇದು ನಾನು ಇದು ನಾನು ಇದು ನಾನು ಇದು ನಾನು ಅಂಥೇಳಿ ನಿನ್ನಲ್ಲಿ ಏನು ನಿರಂತರದ ಭಾವಗಳ ಪ್ರವಾಹ ಬರ್ತಾ ಇದೆ ಅಲ್ಲ, ಆ ಪ್ರವಾಹ ಎಲ್ಲಿಂದ ಬರ್ತಾ ಇದೆ ಅದನ್ನು ನೋಡಿ. ಸೋರ್ತಿರ್ತಿದೆ ಅಲ್ಲ ಮನೆ, ಎಲ್ಲಿ ಬಿರುಕು ಬಿಟ್ಟಿದೆ ಅಂಥೇಳಿ ನೋಡ್ತಾರೇನೆ. ಹಾಗೆ ಈ
ಪರಿಣಾಮಗಳು ಪ್ರವಾಹ ಬರ್ತಾ ಇದೆಯಲ್ಲ, ರಾಗ ದ್ವೇಷ ವಿಕಾರ ಶುದ್ಧ ವಿಭಾವ, ಕ್ರೋಧ ವಿಷಯಾಭಿಲಾಷೆ, ಇಂಥ ಪರಿಣಾಮಗಳ ಪ್ರವಾಹ ಎಲ್ಲಿಂದ ಬರ್ತಾ ಇದೆ ನೋಡೊಂದ್ಸಲ. ಆಗ ನೀ ನೀನಿದ್ದೆ. ಯಾವುದ ಆ ಪ್ರವಾಹ ಎಲ್ಲಿಂದ ಬರ್ತಾ ಇದೆಯಲ್ಲ ಅದು ದ್ರವ್ಯ ಹೇಳಿದ್ದಾರೆ. ದ್ರವ್ಯ ಯಾವುದಕ್ಕಂತರು ಹೇಳವರಲ್ಲ ವ್ಯಾಖ್ಯಾ, ಗುಣಗಳ ಸಮೂಹವನ್ನು ದ್ರವ್ಯ ಯಾವುದಕ್ಕಂತಾರೆ? ಯಾವುದು ನಿರಂತರ ಪರ್ಯಾಯ ರೂಪದಿಂದ ವ್ಯಕ್ತ ಇದೆಯಲ್ಲ, ಯಾವುದು ನಿರಂತರ ಪರ್ಯಾಯ ರೂಪದಿಂದ ವ್ಯಕ್ತ ಇದೆ, ಅದೇ ಪರ್ಯಾಯ ರೂಪದಿಂದ ಅಂತೇಳಿ ಹೇಳೋದು. ಇದು ಭೇದ ಐತ್ರಿ, ಭೇದ ಐತಿ. ಯಾವುದು ಸದೈವ ವ್ಯಕ್ತ ಇದೆಯಲ್ಲ, ಅವ್ಯಕ್ತ ಯಾವಾಗಿದ್ದೀರಿ ಅದು ಅಂಥೇಳಿ ನಾವು ಪ್ರತ್ಯಕ್ಷ ಶಬ್ದ ಹೇಳಿದ್ರು, ದ್ರವ್ಯ ಹೇಳಿದ್ರು. ಪ್ರತ್ಯಕ್ಷವಿರುವಂತಹ ಜೀವದ್ರವ್ಯವು ಅದು. ಈಗ ಮುಂದಿನ ಶಬ್ದ ಆತ್ಮಾನಂ ಸಮುಪೈತಿ. ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟವಿತ್ತು, ಆದಾಗ್ಯೂ ಈ ಪ್ರಕಾರವಾಗಿ ತನ್ನ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ಯಾವ ಪ್ರಕಾರ ಅನ್ನೋದು